Hi my dear students, welcome back to my channel. So welcome back to class 9th public examination preparation revision video series. So my dear students, ಈಗ ಆಲ್ರೆಡಿ ಕೆಮಿಸ್ಟ್ರಿ ರಿವಿಷನ್ ಕಂಪ್ಲೀಟ್ ಆಗಿ ನಾನು ಎಲ್ಲ ಸೆಷನ್ಸಲ್ಲೂ ಕೂಡ ಪ್ರತಿಯೊಂದು ಲೆಸನಲ್ಲೂ ಏನೇನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ನೀವು ಕಂಪ್ಲೀಟ್ ಆಗಿ ವಿತೌಟ್ ಫೇಲ್ ಓದ್ಕೊಳ್ಬೇಕು ಅಂತ ಒಂದು 10 ಸೆಷನ್ಸ್ ನಾನು ಏನು ಮಾಡಿದ್ದೀನಿ. ಔಟ್ ಆಫ್ 10 ಸೆಷನ್ಸಲ್ಲಿ ನಿಮಗೆ ಒಂದು 3 ಪ್ರಾಕ್ಟೀಸ್ ಪೇಪರ್ಸ್ ಆ್ಯಂಡ್ ರಿಮೈನಿಂಗ್ ಸೆಷನ್ಸ್ ನಾನು ನಿಮಗೆ ಕೆಮಿಸ್ಟ್ರಿನಲ್ಲಿ ನೀವು ಓದ್ಕೊಳ್ಳೇಬೇಕಾದಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ಕೊಟ್ಟಿದ್ದೀನಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ನೀವು ಪ್ಲೇಲಿಸ್ಟ್ ಕ್ಲಿಕ್ ಮಾಡಿ ಚಾನಲ್ಗೆ ಹೋಗಿ. ಪ್ಲೇಲಿಸ್ಟಲ್ಲಿ ಕ್ಲಾಸ್ 9th ಅನ್ನೋ ಒಂದು ಪ್ಲೇಲಿಸ್ಟ್ ಇದೆ. ಸೊ ಆ ಪ್ಲೇಲಿಸ್ಟಲ್ಲಿ ಕೆಮಿಸ್ಟ್ರಿನಲ್ಲಿ ಬರುವಂಥ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ನಿಮಗೆ ರಿವಿಷನ್ ಮಾಡಿದ್ದೀನಿ. ಸೊ ವಿತೌಟ್ ಫೇಲ್ಯೂರ್ ನೀವು ಎಕ್ಸಾಮ್ಗೆ ಹೋಗೋಕೆ ಮುಂಚೆ ಅದನ್ನು ಕಂಪಲ್ಸರಿ ಕೇಳಿಸ್ಕೊಳ್ಳಬೇಕು, ಸೊ ದಟ್ ನಿಮಗೆ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ರಿವಿಷನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇವತ್ತಿನ ವಿಡಿಯೋನಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ದ ಲೆಸನ್ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಈಗ ಫ್ರೀಕ್ವೆಂಟ್ ಆಗಿ ನನಗೆ ಕಾಮೆಂಟ್ ಬರ್ತಾ ಇದ್ದಂಥದ್ದು, ಮ್ಯಾಮ್ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಜಸ್ಟ್ ರಿವೈಸ್ ಮಾಡಿ ಅಂತ ಕೇಳ್ತಾ ಬಂದಿದ್ದೀರಾ. ಬಟ್ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಇದೊಂದು ವಾಸ್ಟ್ ಲೆಸನ್, ಅಂದರೆ ಇದೊಂದು ತುಂಬ ಹ್ಯೂಜ್ ಲೆಸನ್ ಅಂತಲೇ ಹೇಳ್ಬೋದು. ಸೊ ಒಂದೇ ಒಂದು ಸೆಷನಲ್ಲಿ ಹೋಲ್ ಲೆಸನ್ ರಿವಿಷನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂತ ನಾನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾರ್ಟ್ 1ನಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ಪಾರ್ಟ್ 2ನಲ್ಲಿ ರಿಮೈನಿಂಗ್ ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ವಿಡಿಯೋನ ಮ್ಯಾಕ್ಸಿಮಮ್ ಎಲ್ಲ ಕ್ಲಾಸ್ 9th ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಫ್ ಯು ಆರ್ ಫೈಂಡಿಂಗ್ ಡಿಫಿಕಲ್ಟಿ ಇನ್ ಸಾಲ್ವಿಂಗ್ ಮ್ಯಾಥಮ್ಯಾಟಿಕ್ಸ್ ಸಮ್ಸ್, ಓಕೆ, ಸೊ ಕ್ಲಾಸ್ 9 ಸ್ಟೂಡೆಂಟ್ಸು DVS ಮ್ಯಾಥನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕ್ಲಾಸ್ 10thಗೂ ಕೂಡ ನಾನು ದೀಪಾ ಮ್ಯಾಮ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ರೈಟ್, ಆ್ಯಂಡ್ ಇಫ್ ಯು ಫೈಂಡಿಂಗ್ ದಿಸ್ ವಿಡಿಯೋ ಯೂಸ್ಫುಲ್, ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ. ಸೊ ಎಷ್ಟು ವಿಡಿಯೋನ ಲೈಕ್ ಮಾಡ್ತೀರಾ ಅಷ್ಟು ಕ್ಲಾಸ್ 9 ಸ್ಟೂಡೆಂಟ್ಸ್ಗೆ ಇದು ಸ್ಪ್ರೆಡ್ ಆಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರೋಂಥದ್ದು, ಮತ್ತೆ ಹೇಳ್ತಾ ಇದ್ದೀನಿ, ನಾನು ಡಿಸ್ಕಸ್ ಮಾಡ್ತಾ ಇರೋಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ. ಓಕೆ, ಎಂಟೈರ್ ಲೆಸನ್ ನಾನು ಡಿಸ್ಕಸ್ ಮಾಡ್ತಿಲ್ಲ. ಓಕೆ, ಸೊ ಐ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಓಕೆ, ರೈಟ್. ಸೊ ದೆರ್ ಆರ್ ಸಮ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಲ್ಸೋ ಇನ್ ದಿಸ್ ಲೈವ್ ಸೆಷನ್. ನಾಳೆ ಎಷ್ಟೊತ್ತಿಗೆ ಲೈವ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಟುಮಾರೋಸ್ ಟೈಮಿಂಗ್ಸ್ ಇಸ್ ಬಿಟ್ವೀನ್ 6 to 7. Okay, so tomorrow we will be discussing periodic classification of elements lesson. Okay na, right. ಸೊ ನೋಡ್ತಾ ಬನ್ನಿ, ಫಸ್ಟ್ ಕಾನ್ಸೆಪ್ಟ್ ಬಂದು ಸ್ಪೀಷಿಸ್. ಈ ಸ್ಪೀಷಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂದರೆ ನಾನು ಏನು ಅನ್ಕೊಳ್ತಾ ಇದ್ದೀನಿ ಅಂದರೆ ಯಾವುದೆಲ್ಲ ನಿಮಗೆ ಕೇಳ್ಬೋದು ಎಕ್ಸಾಮಲ್ಲಿ ಡೆಫಿನೇಷನ್ ಆಗಿ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ಪೀಷಿಸ್ ಅಂದರೆ ಏನು? ಸ್ಪೀಷಿಸ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಓಕೆ, ಆ್ಯಂಡ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್. ಸ್ವಲ್ಪ ಶಾರ್ಟ್ ಮಾಡಿ ನಾನು ನಿಮಗೆ ಆನ್ಸರ್ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಈ ಆನ್ಸರ್ನ ಬರೆದ್ರೂ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ, ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, PDF ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ಐ ರಿಪೀಟ್, ಸ್ಪೀಷೀಸ್ ಅಂದರೆ ಏನು? ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್, ಈಗ ಹ್ಯೂಮನ್ ಬೀಯಿಂಗ್ಸನ್ನ ತಗೊಳ್ಳಿ. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ವಿ ಆಲ್ ಬಿಲಾಂಗ್ಸ್ ಟು ಒನ್ ಸ್ಪೀಷೀಸ್. Okay, we all belongs to one species. Similarly, if we take group of dogs, okay, dogs belongs to one species. Okay, they all belongs to one species. Yake, see, if you take dogs, there are so many varieties of dogs, but even there are many varieties of dogs, we call them as dogs only. Why? Because they have some similar characteristics between each other. ಹಾಗೇನೆ ಹ್ಯೂಮನ್ ಬೀಯಿಂಗ್ಸ್, ಇಫ್ ಯು ಲುಕ್ ಹ್ಯೂಮನ್ ಬೀಯಿಂಗ್ಸ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಇನ್ ದೇರ್ ಅಪಿಯರೆನ್ಸ್. ನೋಡೋಕ್ಕೆ ವ್ಯತ್ಯಾಸ ಇರುತ್ತೆ, ಬಟ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸಿಮಿಲರ್. ದೇ ಹ್ಯಾವ್ 2 eyes, 1 nose, 2 ears, 2 hands, and they use their legs for locomotion. ಹೀಗೆ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಸಿಮಿಲರ್. ಓಕೆನಾ, ಸೊ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ವಿಚ್ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್. ಅಂದರೆ ಈಗ ಹ್ಯೂಮನ್ ಬೀಯಿಂಗ್ ಎ ಅನ್ನೋ ಒಂದು ಹ್ಯೂಮನ್ ಬೀಯಿಂಗ್ ಬಿ ಅನ್ನೋ ಒಂದು ಹ್ಯೂಮನ್ ಬೀಯಿಂಗ್ ಜೊತೆ ಇಂಟರ್ಬ್ರೀಡ್ ಅಂದರೆ ಬ್ರೀಡ್ ಮಾಡ್ಬೋದು. ಓಕೆ, ಟು ಪ್ರೊಡ್ಯೂಸ್ ದೇರ್ ಆಫ್ಸ್ಪ್ರಿಂಗ್, ಸೋ ಕಾಲ್ಡ್ ಬೇಬೀಸ್. ಓಕೆನಾ, ಸಿಮಿಲರ್ಲಿ ಡಾಗ್ಸ್ ಕ್ಯಾನ್ ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್. ಓಕೆ, ಸೊ ಟು ಪ್ರೊಡ್ಯೂಸ್ ದೇರ್ ಪಪ್ಪೀಸ್.
ಓಕೆ, ಡಾಗ್ಸ್ ಕೆನಾಟ್ ಬ್ರೀಡ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಬ್ರೀಡ್ ವಿತ್ ಪಪ್ಪೀಸ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಡಾಗ್ಸ್ ಬಿಲಾಂಗ್ಸ್ ಟು ಒನ್ ಸ್ಪೀಶೀಸ್, ಹ್ಯೂಮನ್ ಬಿಲಾಂಗ್ಸ್ ಟು ಅನದರ್ ಸ್ಪೀಶೀಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ಯು ವಾಂಟ್ ಟು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್. ಓಕೆ, ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ. ಸ್ಪೀಶೀಸ್ ಅಂದ್ರೆ ಏನು? ಗ್ರೂಪ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್. ನೋಟ್ ಮಾಡ್ಕೊಳ್ಳಿ, ಗ್ರೂಪ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ವಿಚ್ ಕ್ಯಾನ್ ಇಂಟರ್ ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್ and have similar characteristics. ಇದರ ಶಾರ್ಟ್ ಆಗಿ ಆನ್ಸರ್ ಬರೆದು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಈಗ ಆರ್ಗ್ಯಾನಿಸಮ್ಸ್ ಬಗ್ಗೆ, ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾನು ಮಾತಾಡಿದೆ ಅಲ್ವಾ? ಈಗ ಆರ್ಗ್ಯಾನಿಸಮ್ಸ್ನ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂದರೆ ಆನ್ ವಾಟ್ ಬೇಸಿಸ್ ವಿ ವಿಲ್ ಕ್ಲಾಸಿಫೈ ಆರ್ಗ್ಯಾನಿಸಮ್? ವಿ ಶುಡ್ ನೋ. ಸೊ ವಿ ವಿಲ್ ಕ್ಲಾಸಿಫೈ ದ ಆರ್ಗ್ಯಾನಿಸಮ್ ಬೇಸ್ಡ್ ಆನ್ ಸರ್ಟೈನ್ classifications and also the characteristics. First one is cellular organization. ಸೆಲ್ಯುಲರ್ ಆರ್ಗನೈಸೇಷನ್ ಅಂದರೆ ತುಂಬ ಸಿಂಪಲ್. ಸೆಲ್ಲು ಹೇಗೆ ಆರ್ಗನೈಸ್ ಆಗಿದೆ, ಓಕೆ, ಸೆಲ್ ಹೇಗೆ ಆರ್ಗನೈಸ್ ಆಗಿದೆ ಅನ್ನೋದ್ರ ಮೇಲೆ ವಿ ವಿಲ್ ಕ್ಲಾಸಿಫೈ ದ ಸೆಲ್ ಆಸ್ ಪ್ರೊಕ್ಯಾರಿಯೋಟ್ಸ್ ಆಸ್ ವೆಲ್ ಆಸ್ ಯೂಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟ್ಸ್ ಆಸ್ ವೆಲ್ ಆಸ್ ಯೂಕ್ಯಾರಿಯೋಟ್ಸ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಏನು? ಪ್ರೋ ಅಂತ ಹೇಳಿದಾಗ ಇದನ್ನ ಪ್ರೈಮರಿ ಅಂತ ಕೂಡ ಹೇಳ್ತೀವಿ, ಅಥವಾ ಫಸ್ಟ್ ಸೆಲ್ ವಿಚ್ ವಾಸ್ ಅರೈಸ್ಡ್ ಆನ್ ದ ಅರ್ತ್ ಅಂತ ಕೂಡ ಹೇಳ್ಬೋದು. ಬೇಸಿಕಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಪಿಕ್ಚರು, ದಿಸ್ ಈಸ್ ದ ಪಿಕ್ಚರ್ ವಿಚ್ ಇಸ್ ರೆಪ್ರೆಸೆಂಟಿಂಗ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್. ಇದರ ಡಯಾಗ್ರಾಮ್ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಪ್ರೊಕ್ಯಾರಿಯೋಟಿಕ್ ಸೆಲ್. ಸೊ ಎಲ್ಲೇನಾಗುತ್ತೆ, ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಸೆಲ್ಸ್ ಡು ನಾಟ್ ಹ್ಯಾವ್ ನ್ಯೂಕ್ಲಿಯಸ್. ಸೊ ಹಾಗಾದ್ರೆ ಏನ್ ಹೇಳ್ಬೋದು? ದೇ ಡು ನಾಟ್ ಹ್ಯಾವ್ ಡೆಫಿನೇಟ್ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ನ್ಯೂಕ್ಲಿಯಸ್ ಇದೆ, ಓಕೆ, ಡೆಫಿನೇಟ್ ನ್ಯೂಕ್ಲಿಯಸ್ ಇಲ್ಲ. ಓಕೆ, ಸೆಲ್ಸ್ ಡು ನಾಟ್ ಹ್ಯಾವ್ ಡೆಫಿನೇಟ್ ನ್ಯೂಕ್ಲಿಯಸ್. ಓಕೆ, ವೇರ್ ಆಸ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಏನಾಗುತ್ತೆ, ದೇ ಹ್ಯಾವ್ ಡೆಫಿನೇಟ್ ನ್ಯೂಕ್ಲಿಯಸ್, ಒಂದು ಪ್ರಾಪರ್ ಆಗಿರುವಂತ ನ್ಯೂಕ್ಲಿಯಸ್ ಇದೆ. ಅಬ್ಸರ್ವ್ ಮಾಡ್ಬೋದು ಈ ಕೇಸಲ್ಲಿ ಈ ಸೆಲ್ನ ಒಳಗಡೆ ನೋಡಿ, ನಮಗೆ ದೇರ್ ಇಸ್ ನೋ ಪ್ರಾಪರ್ ನ್ಯೂಕ್ಲಿಯಸ್. ನೋ ಪ್ರಾಪರ್ ನ್ಯೂಕ್ಲಿಯಸ್ ಇಸ್ ನಥಿಂಗ್ ಬಟ್ ನೋ ಡೆಫಿನೇಟ್ ನ್ಯೂಕ್ಲಿಯಸ್ ಅಂತ ಅರ್ಥ. ಬಟ್ ಈ ಕೇಸಲ್ಲಿ ನೋಡಿ, ದೇರ್ ಈಸ್ ಡೆಫಿನೇಟ್ ನ್ಯೂಕ್ಲಿಯಸ್, ಡೆಫಿನೇಟ್ ಆಗಿ ಒಂದು ನ್ಯೂಕ್ಲಿಯಸ್ ಇದೆ. ಓಕೆ, ದಟ್ ಈಸ್ ವೈ ದಿಸ್ ಇಸ್ ಕಾಲ್ಡ್ ಎಸ್ ಯೂಕ್ಯಾರಿಯೋಟಿಕ್ ಅಂಡ್ ದಾಟ್ ಇಸ್ ಕಾಲ್ಡ್ ಎಸ್ ಪ್ರೊಕ್ಯಾರಿಯೋಟಿಕ್. ನೆಕ್ಸ್ಟ್ ಏನಾಗುತ್ತೆ, ದೀಸ್ ಸೆಲ್ಸ್ ಡು ನಾಟ್ ಕಂಟೈನ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಅಂದ್ರೆ ಏನು? ಪ್ರತಿಯೊಂದು ಸೆಲ್ನ ಒಳಗಡೆ ಸೆಲ್ ಆರ್ಗನೆಲ್ಸ್ ಇರುತ್ತೆ. ಲೈಕ್ ನ್ಯೂಕ್ಲಿಯಸ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ ಆಗಿರ್ಬೋದು, ಗಾಲ್ಗಿ ಬಾಡೀಸ್ ಆಗಿರ್ಬೋದು. ಓಕೆ, ದೇ ಆರ್ ಆಲ್ ಕಾಲ್ಡ್ ಎಸ್ ಸೆಲ್ ಆರ್ಗನೆಲ್ಸ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಏನಾಗಿರುತ್ತೆ, ಯಾವುದೆಲ್ಲ ಸೆಲ್ ಆರ್ಗನೆಲ್ಸ್ ಇದೆ, ದೋಸ್ ಸೆಲ್ ಆರ್ಗನೆಲ್ಸ್ ಡು ನಾಟ್ ಹ್ಯಾವ್ ದ ಮೆಂಬ್ರೇನ್. ಅದಕ್ಕೆ ಮೆಂಬ್ರೇನ್ ಇರಲ್ಲ. ಸೊ ದೇ ಡು ನಾಟ್ ಕಂಟೈನ್ membrane bound organelles, whereas eukaryotic cells they contain membrane bound organelles. Say for example, ಈಗ ನಾನೊಂದು ಮೈಟೋಕಾಂಡ್ರಿಯಾ ಅಂತ ತಗೊಂಡಾಗ this mitochondria is covered with 2 layers. ಓಕೆ, ಔಟರ್ ಲೇಯರ್ ಅಂಡ್ ಇನ್ನರ್ ಲೇಯರ್ ಅಂತ ಹೇಳಿ ಕರಿತೀವಿ. ಇಟ್ ಹ್ಯಾಸ್ 2 layers. ಓಕೆನಾ? ಸೊ ದೇ ಹ್ಯಾವ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನೆಲ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ತುಂಬ ಸಿಂಪಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ಈ ಲೆಸನನ್ನು ತುಂಬ ಜನ ಡಿಫಿಕಲ್ಟ್ ಅಂತ ಫೀಲ್ ಮಾಡ್ತೀರಾ. ಬಟ್ ಮ್ಯಾಕ್ಸಿಮಮ್ ಆಗಿ ನೀವೇನು ಮಾಡಬೇಕು ಅಂತಂದರೆ, ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ನನಗೆ ಸಿಂಪಲ್ ಆಗಿ ಏನೇನೆಲ್ಲ ಗೊತ್ತಿರಬೇಕು. ಓಕೆ, ಕೀಪಿಂಗ್ ದಾಟ್ ಇನ್ ಮೈಂಡ್ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ರೈಟ್, ಕ್ಲಿಯರ್ ಆಯ್ತಲ್ವಾ? ಸೊ ಪ್ರೊಕ್ಯಾರಿಯೋಟಿಕ್ ಡು ನಾಟ್ ಹ್ಯಾವ್ ಡೆಫಿನೇಟ್ ನ್ಯೂಕ್ಲಿಯಸ್. ಓಕೆ, whereas eukaryotic they have definite nucleus. Okay na? Hagene they do not contain membrane bound cell organelles. Prokaryotic cell, eukaryotic cell they contain membrane bound cell organelles. ಕ್ಲಿಯರ್ ಆಯ್ತು ಅಲ್ವಾ? ಸೊ ಎರಡೆರಡು ಪಾಯಿಂಟ್ ಏನಾದರೂ ನೆನ್ಪಿಟ್ಕೊಳ್ಳಿ. ಸೊ ತುಂಬ ಹೆಚ್ಚು ಟೈಮ್ ಇಲ್ಲದೆ ಇರೋದ್ರಿಂದ ನಿಮಗೆ ನಾನು ಸಾಧ್ಯವಾದಷ್ಟು ಏನೆಲ್ಲ ನೆನ್ಪಿಟ್ಕೊಳ್ಬೇಕು, ಹೇಗೆ ನೆನ್ಪಿಟ್ಕೊಳ್ಬೇಕು, ಯಾವುದನ್ನ ನೆನ್ಪಿಟ್ಕೊಳ್ಬೇಕು ಅಂತ ನಾನು ನಿಮಗೆ ಗೈಡ್ ಮಾಡ್ತಾ ಬರ್ತೀನಿ. ಓಕೆ, ರೈಟ್. ಓಕೆ ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ಎಸ್, ಸೊ ಒಂದು ಸೆಲ್ ಆರ್ಗನೈಸೇಷನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್. ನೆಕ್ಸ್ಟ್ ಒನ್ ಬಂದು ಬಾಡಿ ಆರ್ಗನೈಸೇಷನ್. On the basis of body organization, we are classifying the organisms as unicellular organisms as well as multicellular organisms. Organisms na ನಾವು ಕ್ಲಾಸಿಫೈ ಮಾಡ್ತಾ ಇದೀವಿ as unicellular organisms as well as multicellular organisms. ಸೊ ಇಲ್ಲಿರುವಂಥ ಒಂದು ಪಾಯಿಂಟ್ಸ್ಗಳೇ ಎಕ್ಸಾಮ್ಗೆ ನಿಮಗೆ ಕೇಳುವಂಥದ್ದು. ಓಕೆ, ಸೊ ಯೂನಿಸೆಲ್ಯುಲಾರ್ ಅಂದ್ರೆ ಏನು? ಯೂನಿ ಇಸ್ ನಥಿಂಗ್ ಬಟ್ ಸಿಂಗಲ್. Okay, organism which is made up of single cell, we will call them as unicellular organism.
and an organism which is made up of many cell, we will call them as multicellular organism. Very simple. Unicellular and multicellular. ಅರ್ಥ ಆಯ್ತಲ್ವಾ? ರೈಟ್. ಸೊ ನೆಕ್ಸ್ಟ್ ನೋಡಿ, ಬಾಡಿ ಆರ್ಗನೈಸೇಷನ್ ಆಯಿತು, ಟೈಪ್ ಆಫ್ ಸೆಲ್ ಆಯಿತು. ಲೆಟ್ us now understand what is the difference between unicellular organism as well as multicellular organism. ಯೂನಿಗೂ ಮಲ್ಟಿಗೂ ಏನು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ. ನೋಡಿ, ಇದೊಂದು ಒಳ್ಳೆ ರಿವಿಷನ್ ಆಗ್ತಾ ಇದೆ ನಿಮಗೆ. ಸೊ ಏನೆಲ್ಲ ಓದಿದ್ದೀರಾ ಅದು ಒಂದು ರಿವಿಷನ್ ಆದರೆ ಡೆಫಿನೆಟ್ಲಿ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ ನೆನಪಾಗುತ್ತೆ. ಓಕೆ, ಸೊ ಯೂನಿಸೆಲ್ಯುಲರ್ ಆರ್ಗನಿಸಮ್, ಹಾಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಆರ್ಗ್ಯಾನಿಸಮ್ ವಿಚ್ ಈಸ್ ಮೇಡ್ ಅಪ್ ಆಫ್ ಆರ್ ಕಾಂಪೋಸ್ಡ್ ಆಫ್, ಎರಡಲ್ಲಿ ಯಾವ್ದು ಬೇಕಾದರೂ ಬರೀಬೋದು, ಬೋತಾ ಕರೆಕ್ಟ್. ಸಿಂಗಲ್ ಸೆಲ್. ಮಲ್ಟಿ ಸೆಲ್ಯುಲರ್ ಅಂದರೆ ಆರ್ಗ್ಯಾನಿಸಮ್ ವಿಚ್ ಆರ್ ಕಾಂಪೋಸ್ಡ್ ಆಫ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎವ್ರಿ ಲೈಫ್ ಆಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ದ ಸೆಲ್ ಓನ್ಲಿ. ಈ ಒನ್ ಸಿಂಗಲ್ ಸೆಲ್, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಅನ್ ಅಮೀಬಾ, ಈಗ ಒಂದು ಅಮೀಬಾ ಅಂತ ಕನ್ಸಿಡರ್ ಮಾಡಿದಾಗ ಅಮೀಬಾದಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಓಕೆ, ಅಂಡ್ ವ್ಯಾಕ್ಯೂಲ್ ಇರುತ್ತೆ ಟು ಸ್ಟೋರ್ ದ ಫುಡ್, ಕರೆಕ್ಟ್ ಅಲ್ವಾ? ಗ್ರೌಂಡ್ ಮೆಟೀರಿಯಲ್ ಇರುತ್ತೆ. ಸೊ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಈ ಅಮೀಬಾ ಒಂದು ವೇಳೆ ಈ ಫುಡ್ನ ಕ್ಯಾಪ್ಚರ್ ಮಾಡಿದಾಗ, ಸೊ ಇಂಟೇಕ್ ಆಫ್ ಫುಡ್, ಓಕೆ, ಇಂಟೇಕ್ ಆಫ್ ಫುಡ್ ಅಂದರೆ ಫುಡ್ನ ಒಳಗಡೆ ತಗೊಳ್ಳೋದ್ರಿಂದ ಡೈಜೆಷನ್ ಆಫ್ ಫುಡ್, ಓಕೆ, ಅಸಿಮಿಲೇಷನ್ ಆಫ್ ಫುಡ್ ಅಂದರೆ ಫುಡ್ನ ಸ್ಟೋರ್ ಮಾಡ್ಕೊಳ್ಳೋಂಥದ್ದು ಆಫ್ಟರ್ ದ ಡೈಜೆಷನ್, ಅಸಿಮಿಲೇಷನ್ ಆಫ್ ಫುಡ್ ಆ್ಯಂಡ್ ಇಜೇಷನ್ ಆಫ್ ಫುಡ್ ಅಂದರೆ ಅನ್ವಾಂಟೆಡ್ ಫುಡ್ನ ಬಾಡಿಯಿಂದ ಹೊರಗಡೆ ಹಾಕೋದು, ಇಜೇಷನ್ ಆಫ್ ಫುಡ್. ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ಕ್ಯಾರಿಡ್ ಬೈ ದ ಸೆಲ್ ಓನ್ಲಿ. ಈ ಸಿಂಗಲ್ ಸೆಲ್ಲೇ ಏನು ಮಾಡುತ್ತೆ, ಎಲ್ಲವನ್ನ ಕ್ಯಾರಿ ಮಾಡುತ್ತೆ. ದಟ್ ಈಸ್ ದ ಜಾಬ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಕ್ಲಿಯರ್ ಆಯ್ತಲ್ವಾ? ಸೊ ಹಾಗೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಕಾಂಪೋಸ್ಡ್ ಆಫ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್. ಓಕೆ, ಇಲ್ಲಿ ಏನಾಗುತ್ತೆ, ದ ನಂಬರ್ ಆಫ್ ಸೆಲ್ಸ್ ಇನ್ವಾಲ್ವ್ಡ್ ಇನ್ ಡೂಯಿಂಗ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಅವರ್ ಸೆಲ್ಫ್ ಆಸ್ ಅ ಎಕ್ಸಾಂಪಲ್, ನಮ್ಮನ್ನು ನಾವೇ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಅನ್ ಎಕ್ಸಾಂಪಲ್, ಹ್ಯೂಮನ್ ಬೀಯಿಂಗ್ಸ್ನ ಎಕ್ಸಾಂಪಲ್ ಆಗಿ ತಗೊಂಡಾಗ ಏನಾಗುತ್ತೆ, ಹ್ಯೂಮನ್ಸ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಆಗ ಏನಾಗುತ್ತೆ, ಇನ್ ಅವರ್ ಬಾಡಿ ಬ್ರೈನ್ ಈಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್, ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್, ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್. ಹೀಗೆ ನಮ್ಮ ಬಾಡಿನಲ್ಲಿ ವೆರೈಟಿ ಆಫ್ ಆರ್ಗನ್ಸ್ ಇದೆ. ಈಚ್ ಅಂಡ್ ಎವ್ರಿ ವೆರೈಟಿ ಆಫ್ ಆರ್ಗನ್ ಈಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್. ಆ್ಯಂಡ್ ಏನಾಗುತ್ತೆ, ಇಲ್ಲಿ ಪ್ರತಿಯೊಂದು ಸೆಲ್ಲು ಏನಾಗುತ್ತೆ, ದೇ ಪರ್ಫಾರ್ಮ್ ದೇರ್ ಓನ್ ಫಂಕ್ಷನ್. ಬ್ರೈನ್ ಸೆಲ್ಸ್ ಪರ್ಫಾರ್ಮ್ ದ ಫಂಕ್ಷನ್ ವಿಚ್ ಈಸ್ ನೀಡೆಡ್ ಬೈ ದ ಬ್ರೈನ್. ಇಟ್ಸ್ ಲೈಕ್ ಥಿಂಕಿಂಗ್, ಗಿವಿಂಗ್ ಆನ್ಸರ್ಸ್, ಓಕೆ, ಸ್ಟೋರಿಂಗ್ ದ ಮೆಮೊರಿ, ಆಲ್ ದೋಸ್ ಥಿಂಗ್ಸ್. ಹಾರ್ಟ್ ಏನು ಮಾಡುತ್ತೆ, ಬ್ಲಡ್ನ ಪಂಪ್ ಮಾಡುತ್ತೆ. ಎಕ್ಸ್ಕ್ರಿಟರಿ ಸಿಸ್ಟಮ್ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಓಕೆ, ಸೊ ಬ್ರೈನ್ ಕ್ಯಾನ್ ನಾಟ್ ಡೂ ದ ಫಂಕ್ಷನ್ ಆಫ್ ಹಾರ್ಟ್, ಹಾರ್ಟ್ ಕ್ಯಾನ್ ನಾಟ್ ಡೂ ದ ಫಂಕ್ಷನ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ಆರ್ ಟೆಲ್ಲಿಂಗ್. Cells involved in multicellular organism perform different type of functions ಅಂತ ಹೇಳ್ತೀವಿ. Okay, some of you are also asking about 10th standard. Definitely those students who are studying in 9th standard this year, definitely I'm going to help you for the next year from the beginning itself. So please stay in the group. Any doubts you can ask me. I keep solving your doubts. Okay, right. Next, let us understand. So we understood the type of cells, body organization. Next, organisms are also classified based on how do they obtain their food. See, first ನಾವು ಏನು ತಿಳ್ಕೊಂಡ್ವಿ, ಆರ್ಗ್ಯಾನಿಸಮ್ ಅನ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ, ವೆದರ್ ದೇ ಆರ್ ಪ್ರೋಕ್ಯಾರಿಯೋಟ್ ಆರ್ ಯೂಕ್ಯಾರಿಯೋಟ್. ದಟ್ ವಾಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಒನ್ ಏನಂತ ಹೇಳಿದ್ವಿ, ವೆದರ್ ದೇ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿ ಸೆಲ್ಯುಲಾರ್. ಅಂಡ್ ಥರ್ಡ್ ಒನ್ ಬೇಸ್ಡ್ ಆನ್ ದ ಟೈಪ್ ಆಫ್ ಫುಡ್ ದೇ ಈಟ್. ಸೊ ಟೈಪ್ ಆಫ್ ಫುಡ್ ದೇ ಈಟ್ ಅಂತ ಹೇಳಿದಾಗ ಬೇಸ್ಡ್ ಆನ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕ್ಯಾಟಗರೈಸ್ಡ್ ಇಂಟು 2 groups. ವಾಟ್ ಆರ್ ದೇ? ಆಟೋಟ್ರೋಪ್ಸ್ ಅಂಡ್ ಹೆಟಿರೋಟ್ರೋಪ್ಸ್. Auto is nothing but self. Hetero is nothing but depending on another. Autotrophs andre yaru? They are the group of organisms which can manufacture their own food. Okay, they manufacture their own food. If organisms are manufacturing, okay, let me just second. Okay, they manufacture their own food. Hence they are called as autotrophs. Example, green plants. All the green plants are called as autotrophs. Only green plants can manufacture their food, my dear students.
ನಾನ್ ಗ್ರೀನ್ ಪ್ಲಾಂಟ್ಸ್ ಕೆನಾಟ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಶೇರ್ ಮಾಡಿದಾಗ ಅವ್ರದ್ದು ಕೂಡ ಏನಾಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಹೆಟಿರೋಟ್ರೋಪ್ಸ್ ನೋಡಿ. ಹೆಟಿರೋಟ್ರೋಪ್ಸ್ ಅಂತ ಅಂದಾಗ ಏನು ಹೇಳ್ತೀವಿ? ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್. ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ಇದನ್ನೆಲ್ಲ ನಿಮಗೆ 1 or 2 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ದೇ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ಫುಡ್. ವಿ ವಿಲ್ ಕಾಲ್ ದಮ್ ಆಸ್ ವಾಟ್? ವಿ ವಿಲ್ ಕಾಲ್ ದಮ್ ಆಸ್ ಹೆಟಿರೋಟ್ರೋಪ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಫಸ್ಟ್ ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್, ನೆಕ್ಸ್ಟ್ ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್. ನೌ ವಿ ಆರ್ ಕಂಪ್ಲೀಟೆಡ್ ವಿತ್ ಆಟೋಟ್ರೋಪ್ಸ್ ಅಂಡ್ ಹೆಟಿರೋಟ್ರೋಪ್ಸ್. ಸೊ ಎಕ್ಸಾಮ್ ನೋಡಿ, ಈಗ ಡಿಫರೆನ್ಸ್ ಕೂಡ ಸೇಮ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. These organisms prepare their own food, ಹೇಳಿದಾಯ್ತು. Next, these organisms depend on others for their food, we completed. Next, autotrophs need sunlight for their food to manufacture their food. I told you, all green plants ಏನ್ ಮಾಡುತ್ತೆ? They manufacture their own food ಅಂತ ಹೇಳ್ದೆ ಅಲ್ವಾ? ಸೊ ಗ್ರೀನ್ ಪ್ಲಾಂಟ್ಸ್ ಫುಡ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ದೇ ಕಂಪಲ್ಸರಿಲಿ ನೀಡ್ ಸನ್ಲೈಟ್. ವಿತೌಟ್ ಸನ್ಲೈಟ್ ದೇ ಕ್ಯಾನ್ ನಾಟ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಕ್ಲಿಯರ್ ಆಯ್ತು ಅಲ್ವಾ? ಹಾಗೇನೆ ಹೆಟಿರೋಟ್ರೋಪ್ಸ್ ಏನಾಗುತ್ತೆ? ದೇ ಡಿಪೆಂಡ್ ಆನ್ ಆಟೋಟ್ರೋಪ್ಸ್ ಫಾರ್ ದೇರ್ ಕನ್ಸಂಪ್ಷನ್ ಆಫ್ ಫುಡ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಲಕ್ಷ್ಮಿ ಆರ್ ಹ್ಯಾವಿಂಗ್ ಡೌಟ್. 9th ಮ್ಯಾಥ್ಸ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೇಳ್ತಾ ಇದ್ದೀರಾ. ಫೈನ್, ನಾನು ದೀಪಾ ಮ್ಯಾಮ್ಗೆ ಕನ್ವೆ ಮಾಡ್ತೀನಿ. ಸೊ ಅವ್ರು ನಿಮಗೆ ಅಪ್ಲೋಡ್ ಮಾಡ್ತಾರೆ ವಿಡಿಯೋಸ್. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಈಗ ನೀವೇನು ತಿಳ್ಕೊಂಡಿದ್ದೀರಾ ಇಲ್ಲಿವರೆಗೂ ಅಂದರೆ ಹೌ ಕೆನ್ ಬಿ ಕ್ಲಾಸಿಫೈ ದ ಆರ್ಗ್ಯಾನಿಸಮ್ಸ್ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಅಲ್ವಾ? ಈಗ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಈಸ್ ಮೇಡ್ ಬೈ ವಿಚ್ ಪರ್ಸನ್? ಇಟ್ ಈಸ್ ಮೇಡ್ ಬೈ ಅ ಪರ್ಸನ್ ಕಾಲ್ಡ್ ಹೆಚ್ ವಿಟಾಕರ್. ವಿಟಾಕರ್ ಅಂತಾರೆ, ವಿಟೇಕರ್ ಅಂತಾರೆ. ಓಕೆ, ಇಟ್ಸ್ ಯೋರ್ ಕನ್ವೀನಿಯನ್ಸ್. ಹೆಚ್ ವಿಟೇಕರ್ actually he has taken role in classifying the 5 kingdom classification. ಶಾರ್ಟ್ ಕೀವರ್ಡ್ಸ್ ನ ಬರ್ಕೊಂಡು ನೆನ್ಪಿಟ್ಕೊಳ್ಳೋದನ್ನ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಓಕೆನಾ? ರೈಟ್, ನೋಡ್ತಾ ಬನ್ನಿ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳಿದಾಗ ವಿಚ್ ಆರ್ ದೋಸ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್? ಫಸ್ಟ್ಲಿ ಲೆಟ್ ಅಸ್ ನೋಟ್ ಇನ್ ಶಾರ್ಟ್. ಫಸ್ಟ್ ಅಲ್ಲಿ ನಾವು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳಿದಾಗ ಸಿ ಫಸ್ಟ್ಲಿ ವಿ ಹ್ಯಾವ್ ಮೊನೇರಾ. Okay, we have monera. Next we have protista. Monera, protista. And third we have fungi. Monera, protista, fungi. Next we have plantae. And the last we have animalia. So ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊನೇರಾ, ಪ್ರೋಟಿಸ್ಟಾ, ಫಂಗೈ ಆ್ಯಂಡ್ ಫರ್ದರ್ ನಾನು ನಿಮಗೆ ಪ್ಲಾಂಟೇ ಕಿಂಗ್ಡಮಲ್ಲಿ ಏನೇನು ಬರುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕೇಳಬಹುದಾದಂಥ ಈ ಗ್ರೂಪ್ ಆಫ್ ಕ್ವೆಶನ್ಸ್ಗೆ ಡೆಫಿನೆಟ್ಲಿ ನೀವು ಆನ್ಸರ್ ಮಾಡಬಹುದು. ತುಂಬ ಸಿಂಪಲ್ ಆಗಿದೆ ಪ್ರಶ್ನೆಗಳೆಲ್ಲ. ಸೊ ಕೀ ನೋಟನ್ನು ನೆನ್ಪಿಟ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ರೈಟ್. ಫಸ್ಟ್ಲಿ ಕಿಂಗ್ಡಮ್ ಮೊನೇರಾ. ಸೊ ಮೊನೇರಾ ಅಂತ ಹೇಳಿದಾಗ ಏನೇನೆಲ್ಲ ನೆನ್ಪಿಟ್ಕೊಳ್ಬೇಕು? ಕೀ ನೋಟ್ ನೆನ್ಪಿಟ್ಕೊಳ್ಳಿ. ಮೊನೇರಾ ಅಂತ ಹೇಳಿದಾಗ ನಾನು ನಿಮಗೆ ಹೇಳಿದೆ ಬೇಸ್ಡ್ ಆನ್ ವಾಟ್? ಪ್ರೊಕ್ಯಾರಿಯೋಟ್ಸ್ ಆರ್ ಯೂಕ್ಯಾರಿಯೋಟ್ಸ್, ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್, ಆಟೋಟ್ರೋಪ್ಸ್ ಆರ್ ಹೆಟ್ರೋಟ್ರೋಪ್ಸ್. ಈ 3 ಪಾಯಿಂಟನ್ನೇ ಎಲ್ಲದಕ್ಕೂ ಬರಿಬೋದು ಕಣ್ರು. ನೀವು ಎಲ್ಲ ಈ ಏನು ಹೇಳಿದೆ ಮೊನೇರಾ, ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮಲಿಯಾ, ಈ 3 ಪಾಯಿಂಟ್ ಬೇಸಿಸ್ ಮೇಲೆ ನೀವು ಎಲ್ಲದಕ್ಕೂ ಆನ್ಸರ್ ಬರಿಬೋದು. ಅಲ್ಲೇ ನಿಮಗೆ 2 ಮಾರ್ಕ್ಸಲ್ಲಿ 1.5 ಮಾರ್ಕ್ಸ್ ಸಿಕ್ಬಿಡುತ್ತೆ. ಓಕೆ, ಸಚಿನ್ ಯು ಆರ್ ಆಸ್ಕಿಂಗ್ ಅಬೌಟ್ ಅನಿಮೇಲಿಯಾ. ಓಕೆ, ಅನಿಮೇಲಿಯಾದಲ್ಲಿ ಎ ಲೆಫ್ಟ್ ಔಟ್. ಥ್ಯಾಂಕ್ ಯು ಸಚಿನ್. ಓಕೆ, ಅನಿಮೇಲಿಯಾ. ಸೊ ಈಗ ಮೊನೇರಾ ಅಂತ ಹೇಳಿದಾಗ ಮೊನೇರಾ ಪ್ರೋಕ್ಯಾರಿಯೋಟಿಕಾ ಯೂಕ್ಯಾರಿಯೋಟಿಕಾ ಅಂತ ಹೇಳಿದ್ರೆ ಮೊನೇರಾ ಈಸ್ ಪ್ರೋಕ್ಯಾರಿಯೋಟಿಕ್. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮೊನೇರಾ ಈಸ್ ಪ್ರೋಕ್ಯಾರಿಯೋಟಿಕ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ಪ್ರೋಕ್ಯಾರಿಯೋಟಿಕ್. ಮೊನೇರಾ ಇದು ಯೂನಿಸೆಲ್ಯುಲಾರ, ಸೆಲ್ಯುಲಾರ ಅಂತ ಹೇಳಿದ್ರೆ these organisms are unicellular organisms. Okay, ಕರೆಕ್ಟಾ? ನೆಕ್ಸ್ಟ್ ಇದು ಆಟೋಟ್ರೋಪಿಕ್ ಹೆಟ್ರೋಟ್ರೋಪಿಕ್ ಅಂತ ಹೇಳಿದ್ರೆ ಇದು ಐದರ್ ಆಟೋಟ್ರೋಪಿಕ್ ಆರ್ ಹೆಟ್ರೋಟ್ರೋಪಿಕ್. ಆಟೋಟ್ರೋಪಿಕ್ಕು ಆಗಿರುತ್ತೆ, ಹೆಟಿರೋಟ್ರೋಪಿಕ್ಕು ಆಗಿರುತ್ತೆ. ಐದರ್ ಆಟೋಟ್ರೋಪಿಕ್ ಆರ್ ಹೆಟಿರೋಟ್ರೋಪಿಕ್. ನೋಡಿ ಈ 3 ಪಾಯಿಂಟನ್ನು ನೆನ್ಪಿಟ್ಕೊಂಡಾಗ ಹೆಟಿರೋಟ್ರೋಪಿಕ್ ಇಲ್ಲೇ ನಿಮಗೆ 1.5 ಮಾರ್ಕ್ಸ್ ಸಿಕ್ಬಿಡುತ್ತೆ.
ನೆಕ್ಸ್ಟ್ ನೀವೇನು ಬರೀತೀರಾ, ಎಕ್ಸಾಂಪಲ್ ಬರೆಯೋದು ಟಾಸ್ಕ್ ಆಗಿರುತ್ತೆ. ಎಕ್ಸಾಂಪಲ್ ಬರೆದ್ರೆ ನಿಮ್ಗೆ ಅಲ್ಲಿ ಫುಲ್ ಮಾರ್ಕ್ಸ್ ಸಿಕ್ಬಿಡುತ್ತೆ. 2 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಸಿಗುತ್ತೆ. ಎಕ್ಸಾಮಲ್ಲಿ ಏನಾದರೂ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೊನೇರಾ ಹೇಳಿದಾಗ ಏನು ಬರೀತೀರಾ, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೊನೇರಾ ಅಂತ ಹೇಳಿದಾಗ, ಸೊ ವಾಟ್ ಡು ಯು ರೈಟ್, ಮೊನೇರಾ ದೇ ಆರ್ ಪ್ರೊಕ್ಯಾರಿಯೋಟಿಕ್, ದೇ ಆರ್ ಯೂನಿಸೆಲ್ಯುಲಾರ್, ದೇ ಆರ್ ಆಟೋಟ್ರೋಪಿಕ್ ಆರ್ ಹೆಟ್ರೋಟ್ರೋಪಿಕ್. ಆ್ಯಂಡ್ ಫೈನಲಿ ಎಕ್ಸಾಂಪಲ್ ಬರೀತೀರಾ. ಎಕ್ಸಾಂಪಲ್ ಬಂದಾಗ ಆಟೋಟ್ರೋಪಿಕ್ ಹೆಟ್ರೋಟ್ರೋಪಿಕ್ ಎರಡು ಹೇಳಿದ್ದೀನಿ ಅಲ್ವಾ. ಆಟೋಟ್ರೋಪಿಕ್ ಆದಾಗ ಏನಾಗುತ್ತೆ, ದೇ ಆರ್ ಬ್ಲೂ ಗ್ರೀನ್ ಆಲ್ಗೆ. ಬ್ಲೂ ಗ್ರೀನ್ ಆಲ್ಗೆ ಏನಾಗಿದೆ, ದೇ ಆರ್ ಆಟೋಟ್ರೋಫಿಕ್. ಹೆಟೆರೋಟ್ರೋಫಿಕ್ ಅಂತ ಹೇಳಿದಾಗ, ಸಿ ಯು ಹ್ಯಾವ್ ಟು ರೈಟ್ ಹೆಟೆರೋಟ್ರೋಪಿಕ್ ಆಲ್ಸೋ. ಹೆಟೆರೋಟ್ರೋಪಿಕ್ ಅಂತ ಹೇಳಿದಾಗ ಅದರ್ ಆರ್ಗ್ಯಾನಿಸಮ್ಸ್. ಓಕೆ, ಸಿ ನೋಡ್ಕೊಳ್ಳಿ, ಇಲ್ಲಿ ಆಟೋಟ್ರೋಫಿಕ್ ಅಂತ ಹೇಳಿದಾಗ ನೀವು ಬ್ಲೂ ಗ್ರೀನ್ ಆಲ್ಗೆ ಅಂತ ಏನು ಬರ್ತಿದ್ದೀರಾ, blue green algae is also called as cyanobacteria. The other name of blue green algae is cyanobacteria. ಅರ್ಥ ಆಗ್ತಿದ್ಯಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಕೇಳ್ಬೋದು. ಸೊ ನಾನು ಆದಷ್ಟು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನೋಡಿ ನೀವು ಮೊನೇರಾ ಆದಮೇಲೆ ಈಗ ನಾವು ತಿಳ್ಕೊಳ್ಳುವಂಥ ನೋಡಿ ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಎಕ್ಸಾಂಪಲ್ ನೀವು ಡಯಾಗ್ರಾಮ್ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಪ್ರೊಕ್ಯಾರಿಯೋಟಿಕ್ ಸೆಲ್ ಡಯಾಗ್ರಾಮ್ನ ತಿಳ್ಕೊಳ್ಳಿ. ಓಕೆ, ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಬ್ಲೂ ಗ್ರೀನ್ ಆಲ್ಗೆ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೈನೋಬ್ಯಾಕ್ಟೀರಿಯಾ. ಇಲ್ಲಿ ನಿಮಗೆ ಆರ್ಕಿ ಬ್ಯಾಕ್ಟೀರಿಯಾ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಏನಾಗುತ್ತೆ, ಕಾರ್ಲ್ ಓಸ್ ಅನ್ನೋ ಒಂದು ಈ ವ್ಯಕ್ತಿ, ಹಿ ಹ್ಯಾಸ್ ಗ್ರೂಪ್ಡ್ ದ ಕಿಂಗ್ಡಮ್ ಮೊನೇರಾ ಇಂಟು 2 ಕ್ಯಾಟಗರೀಸ್. ಒನ್ ಈಸ್ ಆರ್ಕಿ ಬ್ಯಾಕ್ಟೀರಿಯಾ ಅಂಡ್ ಯು ಬ್ಯಾಕ್ಟೀರಿಯಾ. ಆರ್ಕಿ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ದೀಸ್ ಆರ್ ದ ಮೈಕ್ರೋಬ್ಸ್ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಸರ್ವೈವ್ ಈವನ್ ಇನ್ ದ ಹಾರ್ಶ್ ಕಂಡೀಷನ್ಸ್. ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗಲೂ ಕೂಡ ಯೂಶಲಿ ಏನಾಗುತ್ತೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಇಮಿಡಿಯೇಟ್ಲಿ ದೇ ವಿಲ್ ಡೈ. ಬಟ್ ದೀಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಈವನ್ ದೇರ್ ಟೆಂಪರೇಚರ್ ಇನ್ಕ್ರೀಸಸ್ ಏನಾಗುತ್ತೆ, ದೇ ವಿಲ್ ಟ್ರೈ ಟು ಸರ್ವೈವ್. ಓಕೆ, ದೇ ಡು ನಾಟ್ ಹ್ಯಾವ್ ಸೆಲ್ ವಾಲ್. ದೇರ್ ಸೆಲ್ ಮೆಂಬ್ರೇನ್ ಇಸ್ ಕಾಂಪೋಸ್ಡ್ ಆಫ್ ಲಿಪಿಡ್ಸ್ ಅಂತ ಹೇಳಿ ಕರಿತೀವಿ. ಡು ಯು ನೋ ವಾಟ್ ಆರ್ ಲಿಪಿಡ್ಸ್? ಲಿಪಿಡ್ಸ್ ಅಂದರೆ ಐಡಿಯಾ ಇದೆಯಾ ಗೈಸ್? ಲಿಪಿಡ್ಸ್ ಅಂದರೆ ಐಡಿಯಾ ಇದೆಯಾ? ವಾಟ್ ಈಸ್ ಲಿಪಿಡ್? ಸೊ ಐ ಥಿಂಕ್ ಸಮ್ ಆಫ್ ಯುವರ್ ಸ್ಟೂಡೆಂಟ್ಸ್ ಆರ್ ಟ್ರೈಯಿಂಗ್, ಐ ಥಿಂಕ್. ಓಕೆ, ಲಿಪಿಡ್ಸ್ ಅಂದರೆ ಏನು ಅಂತ ಹೇಳಿ ಕರಿತೀವಿ ನೋಡಿ. ಲಿಪಿಡ್ಸ್ ಈಸ್ ನಥಿಂಗ್ ಬಟ್ ಅ ಕೈಂಡ್ ಆಫ್ ಫ್ಯಾಟಿ ಆಸಿಡ್ಸ್ ಆರ್ ಫ್ಯಾಟಿ ಕಂಪೌಂಡ್ಸ್ ಅಂತ ಕೂಡ ಹೇಳ್ಬೋದು. ಆರ್ ಬೇಸಿಕಲಿ ವಿ ಕ್ಯಾನ್ ಸೇ ಫ್ಯಾಟ್ಸ್. ಲಿಪಿಡ್ಸ್ ಆರ್ ಅನದರ್ ಗ್ರೂಪ್ ಆಫ್ ಫ್ಯಾಟ್ಸ್. ಓಕೆನಾ? ಸೊ ಇದನ್ನು ಕೇಳಲ್ಲ ಎಕ್ಸಾಮಲ್ಲಿ, ವಾಟ್ ಆರ್ ಲಿಪಿಡ್ಸ್ ಅಂತ ಕೇಳಲ್ಲ. ಬಟ್ ನಿಮಗೆ ಗೊತ್ತಿರಬೇಕು, ಅರ್ಥ ಆಗ್ತಿದೆಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಡೈರೆಕ್ಟ್ ಆಗಿ ಪ್ರೋಟಿಸ್ಟಾಗಿ ಹೋಗೋಣ. ಓಕೆ, ಪ್ರೋಟಿಸ್ಟಾ ನೋಡಿ. ಪ್ರೋಟಿಸ್ಟಾನು ಕೂಡ ಸೇಮ್ ಲೈಕ್ ಈಗ ನೀವು ಹೇಗೆ ಹೇಳಿದ್ರಿ, ಮೊನೇರಾಗೆ ಏನು ಹೇಳಿದ್ರಿ? ಮೊನೇರಾ ಯು ಟೋಲ್ಡ್ ದಟ್ ವೆದರ್ ಇಟ್ ಈಸ್ ಪ್ರೊಕ್ಯಾರಿಯೋಟಿಕ್ ಆರ್ ಯೂಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್, ಆಟೋಟ್ರೋಪ್ ಆರ್ ಹೆಟ್ರೋಟ್ರೋಪ್. ಅದೇ ಕಾನ್ಸೆಪ್ಟ್ನ ಇಲ್ಲೂ ಅಪ್ಲೈ ಮಾಡ್ರು ಅಷ್ಟೇ. ವೆರಿ ಸಿಂಪಲ್. ಅರ್ಥ ಆಗ್ತಿದ್ಯಾ? ಪ್ರೋಟಿಸ್ಟಾ ನೋಡಿ, ಪ್ರೋಟಿಸ್ಟಾ ಪ್ರೊಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್, ಇದು ಯೂಕ್ಯಾರಿಯೋಟಿಕ್. ಏನಾಗಿದೆ? ಪ್ರೋಟಿಸ್ಟಾ ಈಸ್ ಯೂಕ್ಯಾರಿಯೋಟಿಕ್. ಯೂನಿಸೆಲ್ಯುಲಾರ ಮಲ್ಟಿಸೆಲ್ಯುಲಾರ, ಇಟ್ ಈಸ್ ಯೂನಿಸೆಲ್ಯುಲಾರ್. ನೋಡಿ ನಿಮಗೆ ಬರುವಂಥದ್ದು ಎರಡೇ, ಒಂದು ಮೊನೇರಾ, ಇನ್ನೊಂದು ಪ್ರೋಟಿಸ್ಟಾ. ದೇ ಬೋತ್ ಆರ್ ಯೂನಿಸೆಲ್ಯುಲಾರ್. ಬಟ್ ಮೊನೇರಾ ಏನಾಗಿದೆ? ಪ್ರೊಕ್ಯಾರಿಯೋಟಿಕ್ ಆಗಿದೆ. ಬಟ್ ಇಲ್ಲಿ ನಿಮಗೆ ಯೂಕ್ಯಾರಿಯೋಟಿಕ್, ಪ್ರೋಟಿಸ್ಟಾ ಏನಾಗಿದೆ? ಯೂಕ್ಯಾರಿಯೋಟಿಕ್ ಆಗಿದೆ. ಸೊ ಶ್ರೀನಿವಾಸನ್ ಈಸ್ ರೈಟಿಂಗ್ ದ ಆನ್ಸರ್ ಫಾರ್ ವಾಟ್ ಆರ್ ಲಿಪಿಡ್ಸ್. ಓಕೆ, ಗುಡ್, ವೆರಿ ಗುಡ್, ಫೈನ್. ಯಾ, ಅರ್ಥ ಆಯ್ತಲ್ವಾ ನಿಮಗೆ? ಬಟ್ ನಿಮಗೆ ಲಿಪಿಡ್ಸ್ ಅಂತ ಹೇಳಿದಾಗ ಲಿಪಿಡ್ ರಿಲೇಟೆಡ್ ಆಗಿ ನಿಮಗೆ ಕೇಳುವಂಥದ್ದು ಫ್ರಮ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್. ಆ ಲೆಸನನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಲಿಪಿಡ್ಸ್ ಅನ್ನೋದನ್ನು ನಾನು ಇನ್ನೂ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಲಿಪಿಡ್ ಕಾನ್ಸೆಪ್ಟ್ ನಿಮಗೆ ಅಷ್ಟೊಂದು ರೋಲನ್ನು ಪ್ಲೇ ಮಾಡೋಲ್ಲ. ಓಕೆ, ಸೊ ಅರ್ಥ ಆಯ್ತಲ್ಲ? ಪ್ರೋಟಿಸ್ಟಾದಲ್ಲಿ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗಿರೋದು ದೇ ಆರ್ ಯೂಕ್ಯಾರಿಯೋಟಿಕ್ ಆ್ಯಂಡ್ ಯೂನಿಸೆಲ್ಯುಲಾರ್. ಹಾಗೆ ನೀವೇನು ನೆನ್ಪಿಟ್ಕೊಳ್ಬೇಕು ಅಂದರೆ ಬೇಸಿಕಲಿ ಪ್ರೋಟಿಸ್ಟಾ ಏನಾಗಿರುತ್ತೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ ಪ್ರೋಟಿಸ್ಟಾಗೆ. ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಯೂಗ್ಲಿನಾ ಆರ್ ಪ್ಯಾರಾಮೀಷಿಯಮ್.
ಸೊ ಪ್ಯಾರಾಮೀಷಿಯಂ ಯುಗ್ಲಿನಾ ಹೇಗಿರುತ್ತೆ ನೋಡಕ್ಕೆ ಯು ಕ್ಯಾನ್ ಸಿ ದೇರ್ ಆರ್ ಎಕ್ಸಾಂಪಲ್ಸ್ ಗಿವನ್ ಬಿಲೋ. ಇಲ್ಲಿ ನೋಡಿ, ಇಲ್ಲಿದೆ ಪ್ಯಾರಾಮೀಷಿಯಂ ಇದೆ, ಯುಗ್ಲಿನಾ ಇದೆ. ಸೊ ಈಗ ನಾನು ಯುಗ್ಲಿನಾ ಅಥವಾ ಪ್ಯಾರಾಮೀಷಿಯಂ ನೀವು ನೋಡಿದಿರಲ್ವಾ, ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಐ ಜಸ್ಟ್ ಡ್ರಾ ದ ಪಿಕ್ಚರ್ ಆಫ್ ಯುಗ್ಲಿನಾ. ಸೊ ಯುಗ್ಲಿನಾ ಬರೀತೀನಿ ನೋಡಿ. ನಾನು ಯುಗ್ಲಿನಾ ಬರೆದಾಗ ಜಸ್ಟ್ ರಫ್ ಸ್ಕೆಚ್ ಹೀಗಿರುತ್ತೆ. ಯುಗ್ಲಿನಾದಲ್ಲಿ ಏನಿರುತ್ತೆ ನೋಡಿ, ಈ ರೀತಿ ವಿಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಹಾಗೆ ಈಗ ನಾವು ಪ್ಯಾರಾಮೀಷಿಯಂ ಬರೆದಾಗ ನೋಡಿ ಈ ರೀತಿ ಇರುತ್ತೆ. ಈ ಎರಡು ಆರ್ಗ್ಯಾನಿಸಮ್ನ ಬಾಡಿ ಮೇಲೆ ನೋಡಿ ಈ ರೀತಿ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಆಕ್ಚುಲಿ ದೀಸ್ ಸ್ಟ್ರಕ್ಚರ್ಸ್ ನೋಡಿ, ಇದನ್ನ ನಾವು ಕರಿತೀವಿ, these hair like structures are actually called as cilia. What are they called as? They are basically called as cilia. Cilia ಅಂದ್ರೆ ಏನು? They are the hair like structures. ಇಲ್ಲಿ cilia ಇದೆ. ಎಲ್ಲಿ cilia ಇದೆ? ಪ್ಯಾರಾಮೀಷಿಯಂ ಅಲ್ಲಿ. ಪ್ಯಾರಾಮೀಷಿಯಂ ಅಲ್ಲಿ cilia ಇದೆ. ಯುಗ್ಲಿನಾ ನಲ್ಲಿ ಏನಿದೆ? This is called as flagella. Flagella is called as whip like structure. ಸೊ ನೀವೇನ್ ಪ್ರೋಟಿಸ್ಟಾ ನಲ್ಲಿ ಯುಗ್ಲಿನಾ ಅಂಡ್ ಪ್ಯಾರಾಮೀಷಿಯಂ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. This cilia in case of paramecium, flagella in case of euglena ಏನ್ ಮಾಡುತ್ತೆ? They help in movement of an organism. ಈ ಆರ್ಗ್ಯಾನಿಸಮ್ ಮೂವ್ ಆಗಬೇಕು ಅಂದ್ರೆ ಅಥವಾ ಅದರ ವೆರಿ ಕ್ಲೋಸೆಸ್ಟ್ ಅಲ್ಲಿ ಯಾವುದಾದ್ರೂ ಒಂದು ಫುಡ್ ಪಾರ್ಟಿಕಲ್ ಇದ್ರೆ ಆ ಎರಡನ್ನೂ ಇಲ್ಲಿ ಗ್ರ್ಯಾಬ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಪ್ಯಾರಾಮೀಷಿಯಂ ಅಂಡ್ ಯುಗ್ಲಿನಾ, ಸೊ ನೋಡ್ಬೋದು, ಎ ಫ್ಯೂ ಆಫ್ ದೆಮ್ ಆರ್ ಯೂಸಿಂಗ್ cilia or flagella for the movement. ಮೂವ್ ಆಗಕ್ಕೆ ಏನ್ ಮಾಡುತ್ತೆ ಇದು? ಐದರ್ cilia which is a hair like structure, flagella is a whip like structure. cilia ಅಥವಾ ಏನು flagella for their movement it is going to use. ಓಕೆ, ರೈಟ್. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ವೆರಿ ಇಂಪಾರ್ಟೆಂಟ್, ಇಷ್ಟೇ ನೀವು ಬರಿಬೇಕಾಗಿರೋದು. ಅಂಡ್ ನೆಕ್ಸ್ಟ್, ವೆದರ್ ಆರ್ ದಿ ಆಟೋಟ್ರೋಪ್ಸ್ ಹೆಟ್ರೋಟ್ರೋಪ್ಸ್ ಅಂತ ಕೇಳಿದಾಗ ಏನ್ ಬರೀತೀರಾ? ದೇ ಆರ್ ಐದರ್ ಆಟೋಟ್ರೋಪ್ಸ್ ಹೆಟ್ರೋಟ್ರೋಪಾ ಅಂತ ಕೇಳಿದಾಗ ದೇ ಆರ್ ಐದರ್ ಆಟೋಟ್ರೋಪಿಕ್ ಆರ್ ಹೆಟ್ರೋಟ್ರೋಪಿಕ್. ಆಟೋಟ್ರೋಪಿಕ್ ಆಗಿರುತ್ತೆ, ಹೆಟ್ರೋಟ್ರೋಪಿಕ್ ಆಗಿರುತ್ತೆ. ಅಂದ್ರೆ ಸಮ್ ಆಫ್ ದ ಪ್ರೊಟಿಸ್ಟನ್ಸ್ ಕ್ಯಾನ್ ಮ್ಯಾನುಫ್ಯಾಕ್ಚರ್ their own food. Some of the protistans are also depending on other organisms for their food ಅಂತ ಹೇಳ್ತೀವಿ. So this is called as heterotrophic. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸಿ ಮೊನೆರಾ ಪ್ರೊಟಿಸ್ಟಾ ಎಷ್ಟು ಈಸಿ ಇದೆ ನೋಡಿ. ಮೊನೆರಾದಲ್ಲಿ ಏನ್ ಬರ್ದಿದ್ರಿ? ದೇ ಆರ್ ಯುನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟಿಕ್. ಪ್ರೊಟಿಸ್ಟಾದಲ್ಲಿ ಯುನಿಸೆಲ್ಯುಲಾರ್ ಯುಕ್ಯಾರಿಯೋಟಿಕ್. ಮೊನೆರಾದಲ್ಲಿ ಏನ್ ಬರ್ದಿದ್ದೀರಾ? ಯು ಹ್ಯಾವ್ ರಿಟನ್ ದೇ ಆರ್ ಐದರ್ ಆಟೋಟ್ರೋಪಿಕ್ ಆರ್ ಹೆಟ್ರೋಟ್ರೋಪಿಕ್. ಈವನ್ ಪ್ರೊಟಿಸ್ಟಾದಲ್ಲೂ ಕೂಡ ಅದೇ ಬರೀತಿದ್ದೀರಾ, ದೇ ಆರ್ ಐದರ್ ಆಟೋಟ್ರೋಪಿಕ್ ಆರ್ ಹೆಟಿರೋಟ್ರೋಪಿಕ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಸೊ ಲೆಟ್ ಅಸ್ ನೌ ಮೂವ್ ಫಾರ್ ದ ನೆಕ್ಸ್ಟ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್, ದಟ್ ಇಸ್ ಫಂಗೈ. ಓಕೆ, ಫಂಗೈ ಅಂತ ಹೇಳಿದಾಗ ನಿಮ್ಗೆ ನೆನಪು ಬರಬೇಕು ಅಗೈನ್ ಬೇಸ್ಡ್ ಆನ್ ದ ಸೇಮ್ ಪಾಯಿಂಟ್. ದ ಹೋಲ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕಂಡ್ರು, ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಆಟೋಟ್ರೋಪಿಕ್, ಹೆಟ್ರೋಟ್ರೋಪಿಕ್, ಪ್ರೊಕ್ಯಾರಿಯೋಟಿಕ್, ಯುಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್. ಇದನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ರೈಟ್. ಓಕೆ Lakshmi, I will convey the message to Deepa ma'am to do that. Don't worry. Okay, right. You're asking about surface area volume. I'll convey the message to ma'am. ಈಗ ಫಂಗೈಯಲ್ಲಿ ಅಗೇನ್ ಏನ್ ಬರಿಬೇಕು? ಪ್ರೊಕ್ಯಾರಿಯೋಟಾ, ಯುಕ್ಯಾರಿಯೋಟಾ. ಸೊ ಅದನ್ನ ಬರಿಬೇಕು. ಯುಕ್ಯಾರಿಯೋಟ್ ನೋಡಿ, ಇನ್ ಬರ್ದಿದ್ದೀನಿ ನಾನು. ದಿಸ್ ಇಸ್ ಯುಕ್ಯಾರಿಯೋಟಿಕ್. ಯೂನಿಸೆಲ್ಯುಲಾರ, ಮಲ್ಟಿಸೆಲ್ಯುಲಾರ? ದೇ ಆರ್ ಮಲ್ಟಿಸೆಲ್ಯುಲಾರ್. ಸೊ ಫಸ್ಟ್ ಪಾಯಿಂಟ್, ಈ ಒಂದು ಪಾಯಿಂಟ್ನೇ 2 ಪಾಯಿಂಟ್ಸ್ ಆಗಿ ಕೂಡ ನೀವು ಸೆಪರೇಟ್ ಮಾಡ್ಬೋದು. ಸೊ ಫಂಗೈಲಿ ಬೇಸಿಕಲಿ ಏನಾಗುತ್ತೆ? ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಮಲ್ಟಿಸೆಲ್ಯುಲಾರ್, 1 ಪಾಯಿಂಟ್ ಆಗಿ ಬರ್ಕೊಳ್ಳಿ. ಅಂಡ್ ದೇ ಆರ್ ಯುಕ್ಯಾರಿಯೋಟ್ಸ್, ಯು ಕ್ಯಾನ್ ರೈಟ್ ಇಟ್ ಆಸ್ ಅನದರ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಇನ್ನೊಂದು ಹೊಸ ಪಾಯಿಂಟ್ ಆಡ್ ಆಗ್ತಾ ಇದೆ. ಏನಂದ್ರೆ ದೇ ಪ್ರೊಸೆಸ್ ಅ ಪ್ಯಾರಾಸೈಟಿಕ್ ಆರ್ ಸ್ಯಾಪ್ರೋಫೈಟಿಕ್ ಆರ್ ಸಿಂಬಯೋಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಪ್ಯಾರಾಸೈಟಿಕ್ ಏನು? ಪ್ಯಾರಾಸೈಟಿಕ್ ಅಂದ್ರೆ ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ನೆನ್ಪಿಟ್ಕೊಳ್ಳಿ, ಪ್ಯಾರಾಸೈಟಿಕ್ ಅಂದ್ರೆ ಏನು? ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ದ ಹೋಸ್ಟ್. ಡಿಪೆಂಡ್ ಆನ್ ದ ಹೋಸ್ಟ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಬಾಡಿನಲ್ಲಿ ವರ್ಮ್ಸ್ ಇದೆ ಅಂತ ಅನ್ಕೊಳ್ಳಿ. ಈಗ ನಿಮ್ಮ ಬಾಡಿನಲ್ಲಿ ವರ್ಮ್ಸ್ ಇದೆ. ಓಕೆ, ಈ ವರ್ಮ್ಸ್ ಏನಾಗ್ತಾ ಇದೆ? ದೇ ಆರ್ ಟೇಕಿಂಗ್ ದ ಫುಡ್ ಫ್ರಮ್ ಯೋರ್ ಬಾಡಿ. ವರ್ಮ್ಸ್ ಆರ್ ಟೇಕಿಂಗ್ ದ ಫುಡ್ ಫ್ರಮ್ ಯೋರ್ ಬಾಡಿ. ದಟ್ ಯುವರ್ ಎ ಹ್ಯೂಮನ್ ಬೀಯಿಂಗ್, ರೈಟ್? ನೀವು ಹ್ಯೂಮನ್ ಬೀಯಿಂಗ್ ಆಗಿದ್ದೀರಾ. ವರ್ಮ್ಸ್ ಏನ್ ಮಾಡ್ತಾ ಇದೆ? ನೀವು ತಿಂದು ಡೈಜೆಸ್ಟ್ ಆಗಿರುವಂತ ಫುಡ್ ಅನ್ನ ವರ್ಮ್ಸ್ ಏನ್ ಮಾಡ್ತಾ ಇದೆ? ಕನ್ಸ್ಯೂಮ್ ಮಾಡ್ತಾ ಇದೆ. ಸೊ ಹಿಯರ್ ಯು ಆಸ್ ಎ ಹ್ಯೂಮನ್ ಬೀಯಿಂಗ್ ಯು ಆರ್ ಬಿಹೇವಿಂಗ್ ಲೈಕ್ ಅ ಹೋಸ್ಟ್. ನೀವೇ ಹೋಸ್ಟ್ ಆಗಿದ್ದೀರಾ. ಪ್ಯಾರಾಸೈಟ್ ಯಾರು ಇಲ್ಲಿ? ದ ಪ್ಯಾರಾಸೈಟ್ ಇಸ್ ದ ವರ್ಮ್. ಅರ್ಥ ಆಯ್ತಲ್ವಾ? ಪ್ಯಾರಾಸೈಟಿಕ್, ಪ್ಯಾರಾಸೈಟ್ಸ್ ಅಂತ ಹೇಳಿದಾಗ ಏನು ಹೇಳ್ತೀವಿ? ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಡಿಪೆಂಡ್ ಆನ್ ದ ಹೋಸ್ಟ್ ಫಾರ್ ದೇರ್ ಸರ್ವೈವಲ್. ದಿಸ್ ಈಸ್ ದ ಡೆಫಿನೇಷನ್.
ಅರ್ಥ ಆಗ್ತಿದೆ ಅಲ್ವಾ? ಪ್ಯಾರಾಸೈಟ್ಸ್ ಅಂದ್ರೆ ಏನು ಹೇಳ್ತೀವಿ? ದೀಸ್ ಆರ್ ದ ಗ್ರೂಪ್ ಆಫ್ ಆರ್ಗನಿಸಮ್ಸ್ ದೇ ಡಿಪೆಂಡ್ ಆನ್ ದ ಹೋಸ್ಟ್ ಫಾರ್ ದೇರ್ ಸರ್ವೈವಲ್. ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಗೊತ್ತಿಲ್ಲ ಅಂದ್ರೆ. ನೆಕ್ಸ್ಟ್ ನೀವೇನು ಅರ್ಥ ಮಾಡ್ಕೊಳ್ಬೇಕು, ಸ್ಯಾಪ್ರೋಫೈಟಿಕ್. ಸ್ಯಾಪ್ರೋಫೈಟಿಕ್ ಅಂದ್ರೆ ಏನು? ಗ್ರೂಪ್ ಆಫ್ ಆರ್ಗನಿಸಮ್ಸ್ ವಿಚ್ ಡಿಪೆಂಡ್ ಆನ್ dead and decaying organic matter. Depend on. So note down, depend on dead and decaying organic matter. So dead organism or decaying organisms ಏನಿರುತ್ತೆ ನಮ್ಮ ಒಂದು ಲ್ಯಾಂಡ್ ಮೇಲೆ, ಆ ಒಂದು ಆರ್ಗ್ಯಾನಿಸಮ್ನ ಕನ್ಸ್ಯೂಮ್ ಮಾಡುವಂಥ ಆರ್ಗ್ಯಾನಿಸಮ್ಸೇ ಸ್ಯಾಪ್ರೋಫೈಟ್ಸ್. ನೆಕ್ಸ್ಟ್ ಸಿಂಬಯೋಟಿಕ್ ಅಂದ್ರೆ ಏನು? ಸಿಂಬಯೋಟಿಕ್ ಅಂದ್ರೆ ಸೊ ದೇ ಹ್ಯಾವ್ ಅ ಅಂಡರ್ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್. ತುಂಬಾ ಸಿಂಪಲ್. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ನಾನ್ ಗ್ರೀನ್ ಪ್ಲಾಂಟ್ ಇದೆ. ಸೊ ಲೆಟ್ ಮಿ ಫಸ್ಟ್ ರೈಟ್ ಅ ಗ್ರೀನ್ ಪ್ಲಾಂಟ್. ಓಕೆ, ಒಂದು ಗ್ರೀನ್ ಪ್ಲಾಂಟ್ ಇದೆ. ಓಕೆ, ಬೇಸಿಕಲಿ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಗ್ರೀನ್ ಇನ್ ಕಲರ್, ಹೌದಲ್ವಾ? ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಗ್ರೀನ್ ಇನ್ ಕಲರ್. ಸೊ ಈ ಗ್ರೀನ್ ಪ್ಲಾಂಟ್ ಮೇಲೆ ಏನಾಗಿದೆ, ಸೊ ದೆರ್ ಇಸ್ ಅ ಪ್ಲಾಂಟ್ ವಿಚ್ ಈಸ್ ನಾನ್ ಗ್ರೀನ್ ಇನ್ ಕಲರ್, ಬೇಸಿಕಲಿ ಯೆಲ್ಲೋ ಇನ್ ಕಲರ್. ಇದು ಕ್ಲಿಂಗ್ ಆಗಿ ಡೆವಲಪ್ ಆಗ್ತಾ ಇದೆ. ಸೊ ಈ ಒಂದು ಕೇಸಲ್ಲಿ, ಓಕೆ, ಈ ಒಂದು ಕೇಸಲ್ಲಿ ಏನಾಗಿದೆ, ಗ್ರೀನ್ ಪ್ಲಾಂಟು ಮತ್ತೆ ಈ ಯೆಲ್ಲೋ ಕಲರ್ ಪ್ಲಾಂಟ್ ಏನಾಗಿದೆ ಅಂದ್ರೆ ನಾನ್ ಗ್ರೀನ್ ಪ್ಲಾಂಟ್, ದೇ ಆರ್ ಹ್ಯಾವಿಂಗ್ ಸಿಂಬಯೋಟಿಕ್ ರಿಲೇಶನ್ಶಿಪ್. ಹೇಗೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಮ್ಯಾಮ್ ಅಂತ ಹೇಳಿದ್ರೆ, ಗ್ರೀನ್ ಪ್ಲಾಂಟ್ಸ್ ಆರ್ ಪ್ರೊವೈಡಿಂಗ್ ದ ಫುಡ್. ಗ್ರೀನ್ ಪ್ಲಾಂಟ್ಸ್ ಆರ್ ಪ್ರೊವೈಡಿಂಗ್ ದ ಫುಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ನಾನ್ ಗ್ರೀನ್ ಪ್ಲಾಂಟ್ಸ್. ಓಕೆನಾ? ರೈಟ್, ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಈ ನಾನ್ ಗ್ರೀನ್ ಪ್ಲಾಂಟ್ಗೆ ಎಕ್ಸಾಂಪಲ್ ತಗೊಂಡ್ರೆ ಕಸ್ಕ್ಯೂಟಾ ಒಂದು ಎಕ್ಸಾಂಪಲ್ ಆಗಿದೆ. ಅಂಡ್ ನೀವು ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಬೋದು, ದಟ್ ಈಸ್ ಲೈಕನ್ ಅಥವಾ ಲಿಚನ್ಸ್ ಅಂತ ಹೇಳಿ ಕರಿತೀವಿ. ಈ ಲೈಕನ್ ಅಥವಾ ಲಿಚನ್ಸ್ ಏನಾಗಿರುತ್ತೆ, ಟ್ರೀದು ಬಾರ್ಕ್ ಮೇಲೆ ಇರುತ್ತೆ. ಓಕೆ, ಯೆಲ್ಲೋ ಟು ಗ್ರೇಯಿಶ್ ಕಲರ್, ಪ್ಯಾಚಿ ಆಗಿರುತ್ತೆ. ಈ ಒಂದು ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ಇದು ನಾನ್ ಗ್ರೀನ್ ಆಗಿರೋದ್ರಿಂದ ಇಟ್ ಟೇಕ್ಸ್ ದ ಫುಡ್ ಫ್ರಮ್ ದ ಗ್ರೀನ್, ದಟ್ ಈಸ್ ವಾಟ್ ಐ ಕ್ಯಾನ್ ಸೇ ದ ಸ್ಮಾಲ್ ಆಲ್ಗೆ ವಿಚ್ ಇಸ್ ಪ್ರೆಸೆಂಟ್ ಓವರ್ ದ ಪಾರ್ಕ್ ಆಫ್ ದ ಟ್ರೀ ಅಂತ ಹೇಳ್ಬೋದು. ಸೊ ಏನಾಗ್ತದೆ, ಆಲ್ಗೆ ಇದಕ್ಕೆ ಫುಡ್ಡನ್ನ ಕೊಡ್ತಾ ಇದೆ, ಲೈಕನ್ಸ್ ಏನ್ ಮಾಡ್ತಾ ಇದೆ, ಆಲ್ಗೆಗೆ ಶೆಲ್ಟರ್ನ ಕೊಡ್ತಾ ಇದೆ. ಸೊ ದೇ ಬೋತ್ ಆರ್ ಹ್ಯಾವಿಂಗ್ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್. ಸೊ ಇಬ್ರಿಗೂ ಒಂದು ರಿಲೇಶನ್ಶಿಪ್ ಇರೋದ್ರಿಂದ ಏನಾಗುತ್ತೆ, ದೇ ಬೋತ್ ಆರ್ ಕನ್ಸಿಡರ್ ಟು ಬಿ ಸಿಂಬಯೋಟಿಕ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗೆ ಫಂಗೈ ಅಂತಂದ್ರಾಗ ದೇ ಆರ್ ಐದರ್ ಪ್ಯಾರಾಸೈಟಿಕ್ ಆರ್ ಸ್ಯಾಪ್ರೋಫೈಟಿಕ್ ಆರ್ ಸಿಂಬಯೋಟಿಕ್. ಪ್ಯಾರಾಸೈಟಿಕ್ ಅಂದಾಗ ಏನಾಗುತ್ತೆ, ದೇ ಡಿಪೆಂಡ್ ಆನ್ ಈಚ್ ಅದರ್. ಅರ್ಥ ಆಗ್ತಿದೆ ಅಲ್ವಾ? ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ದೇ ಡಿಪೆಂಡ್ ಆನ್ ದ ಹೋಸ್ಟ್ ಫಾರ್ ದರ್ ಸರ್ವೈವಲ್. ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್ ಆರ್ ಡಿಪೆಂಡಿಂಗ್ ಆನ್ ದ ಹೋಸ್ಟ್. ಸ್ಯಾಪ್ರೋಫೈಟ್ಸ್ ಏನಾಗುತ್ತೆ, ದೇ ಡಿಪೆಂಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಸಿಂಬಯೋಟಿಕ್ ಅಂದಾಗ ಏನಾಗುತ್ತೆ, ದೇ ಬೋತ್ ಆರ್ ಹ್ಯಾವಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ ಫಾರ್ ದರ್ ಸರ್ವೈವಲ್. ಕ್ಲಿಯರ್ ಆಯ್ತಲ್ವಾ? ರೈಟ್. ನೆಕ್ಸ್ಟ್ ಇಲ್ಲಿ ನೀವು ಎಕ್ಸಾಂಪಲ್ ಬರಿಬೇಕು. ಎಕ್ಸಾಂಪಲ್ ಫಾರ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಮೇ ಬಿ ರೈಸೋಪಸ್ ಆರ್ ಈಸ್ಟ್ ಆರ್ ಮಶ್ರೂಮ್ ಆರ್ ಸಮ್ ಆಫ್ ದ ಫಂಗೈ. ಓಕೆ, ಸೊ ಇದೆಲ್ಲಾನು ಎಕ್ಸಾಂಪಲ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನೇನೆಲ್ಲ ಪಾಯಿಂಟ್ ನೆನ್ಪಿಟ್ಕೋಬೇಕು, ಕೀ ನೋಟ್ ಅಂದ್ರೆ ನೋಡಿ, ಫಂಗೈಯಲ್ಲಿ ಏನೇನು ನೆನ್ಪಿಟ್ಕೊಳ್ಬೇಕು, ದೇ ಆರ್ ಮಲ್ಟಿ ಸೆಲ್ಯುಲಾರ್, ದೇ ಆರ್ ಯೂಕ್ಯಾರಿಯೋಟಿಕ್, ದೇ ಆರ್ ಪ್ಯಾರಾಸೈಟಿಕ್, ದೇ ಆರ್ ಸ್ಯಾಪ್ರೋಫೈಟಿಕ್, ದೇ ಆಲ್ಸೋ ಪೊಸೆಸ್ ಸಿಂಬಯೋಟಿಕ್ ರಿಲೇಶನ್ಶಿಪ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಬಟ್ ಇದನ್ನ ನೀವು ಸ್ಕಿಪ್ ಮಾಡಬಹುದು. ದ ಬಾಡಿ ಆಫ್ ದ ಫಂಗಸ್ ಇಸ್ ಕಾಂಪೋಸ್ಡ್ ಆಫ್ ಲಾಂಗ್ ಫಿಲಮೆಂಟ್ ಕಾಲ್ಡ್ ಹೈಪೆ ಅಂತ ಹೇಳ್ತಾ ಇದ್ದಾರೆ. ಹೈಪೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫಂಗೈ ಬರಿತೀನಿ. ಈಗ ಬ್ರೆಡ್ ಮೌಲ್ಡ್ ಮೇಲೆ ಒಂದು ಫಂಗಸ್ ಇರುತ್ತೆ. ವಿ ವಿಲ್ ಕಾಲ್ ದಿಸ್ ಫಂಗಸ್ ಆಸ್ ರೈಸೋಪಸ್. ವಾಟ್ ಡು ವಿ ಕಾಲ್ ದಿಸ್ ಆಸ್ ರೈಸೋಪಸ್. ಈ ರೈಸೋಪಸ್ ನೀವೇನ್ ನೋಡ್ತಾ ಇದ್ದೀರಾ, ದಿಸ್ ಈಸ್ ಕಾಲ್ಡ್ ಆಸ್ ಫಂಗೈ. ಇದು ಫಂಗೈ ಫ್ಯಾಮಿಲಿಗೆ ಇನ್ಕ್ಲೂಡ್ ಆಗಿದೆ. ಈ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ನೋಡ್ತಿದ್ದೀರಾ ಅಲ್ವಾ, ದಿಸ್ ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಹೈಪೆ. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್ ಹೈಪೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಹೈಪೆ ಈಸ್ ಆಕ್ಚುಲಿ ಗೋಯಿಂಗ್ ಟು ಕಂಪೋಸ್ ದ ಹೋಲ್ ಸ್ಟ್ರಕ್ಚರ್ ಆಫ್ ಫಂಗೈ. ಅಂಡ್ ಈ ಫಂಗೈಯಲ್ಲಿರುವಂತ ಅಂದ್ರೆ ಈ ಹೈಪೆ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಫಂಗೈ ಅಂತ, ಈ ಹೈಪೆನ ಒಳಗಡೆ ಮೇಲೆಗಡೆ ಟಾಪ್ ಮೋಸ್ಟ್ ಪೋರ್ಷನ್ ಅಲ್ಲಿ ಏನಾಗಿರುತ್ತೆ, ಬ್ಲಾಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ಸ್ಪೊರಾಂಜಿಯಾ. ವಾಟ್ ಇಸ್ ಇಟ್ ಕಾಲ್ಡ್ ಆಸ್ ಸ್ಪೊರಾಂಜಿಯಾ. ಅಂಡ್ ಈ ಸ್ಪೊರಾಂಜಿಯಾನ ಒಳಗಡೆ ಏನಿರುತ್ತೆ ಅಂದ್ರೆ ಸ್ಪೋರ್ಸ್ ಇರುತ್ತೆ. ಸ್ಪೋರ್ಸ್ ಆರ್ ಅಗೈನ್ ಯೂನಿಸೆಲ್ಯುಲಾರ್ ಬಾಡೀಸ್. ಐಮ್ ಸಾರಿ, ಇಟ್ ಇಸ್ ಕಾಲ್ಡ್ ಆಸ್ ಯೂನಿಸೆಲ್ಯುಲಾರ್ ಬಾಡೀಸ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಪ್ಲಾಂಟೆ ಕಿಂಗ್ಡಮ್.
ಸೊ ಇಲ್ಲಿವರೆಗೂ ನೀವು ತಿಳ್ಕೊಂಡಿದ್ದಂಥದ್ದು ಮೋನಿರಾ, ಪ್ರೋಟಿಸ್ಟಾ, ಫಂಗೈ ಕಂಪ್ಲೀಟ್ ಆಗಿದೆ. ರಿಕಾಲ್ ಮಾಡ್ತಾ ಬನ್ನಿ. ಈಗ ನೀವು ತಿಳ್ಕೊಳ್ತಾ ಇರೋದು ಪ್ಲಾಂಟೆ. ಅಗೇನ್ ಬೇಸ್ಡ್ ಆನ್ ವಾಟ್, ವೆದರ್ ದೇ ಆರ್ ಯೂನಿಸೆಲ್ಯುಲಾರ್ ಆರ್ ಮಲ್ಟಿಸೆಲ್ಯುಲಾರ್. ಪ್ಲಾಂಟ್ಸ್ ಯೂನಿಸೆಲ್ಯುಲಾರ ಮಲ್ಟಿಸೆಲ್ಯುಲಾರ ಅಂತ ಕೇಳಿದಾಗ ದೇ ಆರ್ ಮಲ್ಟಿಸೆಲ್ಯುಲಾರ್. ನೆಕ್ಸ್ಟ್ ಪ್ಲಾಂಟ್ಸು ಪ್ರೋಕ್ಯಾರಿಯೋಟ ಯೂಕ್ಯಾರಿಯೋಟ ಅಂತ ಕೇಳಿದಾಗ ಪ್ಲಾಂಟ್ಸ್ ಆರ್ ಯೂಕ್ಯಾರಿಯೋಟ್ಸ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಯೂಕ್ಯಾರಿಯೋಟ್ಸ್ ಅಂದ್ರೆ ಏನು. Those are the group of organisms which have definite nucleus. Cell organelles have proper cellular membrane. Cell membrane ಇದೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ ಅಲ್ವಾ? ರೈಟ್. ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ನೀವು ಏನರ ಬಗ್ಗೆ ಬರೀಬೇಕು, ವೆದರ್ ದೇ ಆರ್ ಆಟೋಟ್ರೋಪಿಕ್ ಆರ್ ಹೆಟ್ರೋಟ್ರೋಪಿಕ್. ಸೊ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಆಟೋಟ್ರೋಪಿಕ್ ಬಿಕಾಸ್ ದೇ ಕ್ಯಾನ್ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್. ಕ್ಲಿಯರ್ ಆಯ್ತು ಅಲ್ವಾ? ನೆಕ್ಸ್ಟ್, plants has complex level of tissue differentiation, hence they have defined body organs. Defined body organs ಅಂದ್ರೆ ಏನು? ಪ್ಲಾಂಟ್ಸ್ ಅಲ್ಲಿ ರೂಟ್ಸ್ ಇದೆ, ಲೀವ್ಸ್ ಇದೆ, ಸ್ಟೆಮ್ ಇದೆ, ಫ್ರೂಟ್ ಇದೆ, ಫ್ಲವರ್ ಇದೆ. they have different organs. Okay, that is why we are calling it as they have well defined body organs. Okay, clear ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಪ್ಲಾಂಟ್ಸ್ಗೆ ಯಾವ್ದಾದ್ರು ಬರೀಬಹುದು ನೀವು, ದಟ್ಸ್ ಯುವರ್ ಚಾಯ್ಸ್. Let us dive into animalia kingdom. Animalia kingdom ನೋಡ್ತಾ ಬರೋಣ. See, they are unicellulara, multicellulara. Animalia kingdom ಅಲ್ಲಿ ಏನಾಗುತ್ತೆ, most of the animals are multicellular. Prokaryote, eukaryote ಅಂದ್ರೆ they are eukaryotes. Okay, autotropica, heterotropica ಅಂದ್ರೆ they are heterotropic. Clear ಆಯ್ತಲ್ವಾ? Next, they have specialized organs for life activities. Like we have brain for thinking purpose, we have lungs for respiration, we have heart for circulation, we have kidneys for filtration. ಹೀಗೆ we have different organs for different functions. Okay na? Right. Next, they are present at all types of habitat. ಅಂದ್ರೆ ಏನು? Animals are present both in the water, they are living on the land, and also they live in the air. Aerial animals ಅಂದ್ರೆ ಏನು? Birds. Most of the birds are called as aerial animals. Clear ಆಯ್ತಲ್ವಾ? So this is very important. Next, animals ಅಂತ ಹೇಳಿದಾಗ animals are either cold blooded animals or warm blooded animals. Cold blooded animals ಇರುತ್ತೆ, warm blooded ಇರುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಇನ್ನೇನು ಬರೀತೀರಾ ಅನಿಮಲಿಯಾ ಕಿಂಗ್ಡಮ್ ಅಲ್ಲಿ ನಾವು ಕೇಳಿದಾಗ, ಸಿ ಡೈವರ್ಸಿಟಿ ಆಫ್ ರಿಪ್ರೊಡಕ್ಷನ್ ಈಸ್ ಸೀನ್ ಟು ಬಿ ಸೆಕ್ಷುವಲ್ ಆಸ್ ವೆಲ್ ಆಸ್ asexual. ಅಂದ್ರೆ ಸಮ್ ಆಫ್ ದ ಅನಿಮಲ್ಸ್ ಅಂಡರ್ಗೋ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ದಟ್ ಮೀನ್ಸ್ ಸಿಂಗಲ್ ಪೇರೆಂಟ್ ವಿಲ್ ಗಿವ್ ರೈಸ್ ಟು ನ್ಯೂ ಆರ್ಗ್ಯಾನಿಸಮ್. ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಅಂಡರ್ಗೋ ಸೆಕ್ಷುವಲ್. ಸೆಕ್ಷುವಲ್ ಅಂದ್ರೆ ಏನಾಗುತ್ತೆ, ಬೋತ್ ಮೇಲ್ ಆಸ್ ವೆಲ್ ಆಸ್ ಫೀಮೇಲ್ ವಿಲ್ ಬಿ ದೇರ್. ಓಕೆ, asexual ಅಂದ್ರೆ ಏನು, ಸಿಂಗಲ್ ಪೇರೆಂಟ್ ಇಸ್ ಇನ್ವಾಲ್ವ್ಡ್. ಸೆಕ್ಷುವಲ್ ಅಂದ್ರೆ ಏನು, ಟೂ ಪೇರೆಂಟ್ಸ್ ಆರ್ ಇನ್ವಾಲ್ವ್ಡ್. ಕ್ಲಿಯರ್ ಆಯ್ತಲ್ವಾ? ಅಂಡ್ ರಿಮೆಂಬರ್, ಸೊ ಇನ್ಸೆಕ್ಟ್ಸ್ ಅಂಡ್ ಹ್ಯೂಮನ್ಸ್ ಆರ್ ಎಕ್ಸಾಂಪಲ್ಸ್ ಅಂತ ಹೇಳಿ ಕೊಟ್ಟಿದೀವಿ. ಅನಿಮಲ್ಸ್, ಇನ್ಸೆಕ್ಟ್ಸ್, ಹ್ಯೂಮನ್ಸ್, ಬರ್ಡ್ಸ್. ವಾಟ್ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್? ದ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಹೋಮೋ ಸೆಪಿಯನ್ಸ್. What is the scientific name of human beings? They are called as Homo sapiens. Clear ಆಯ್ತು ಅಲ್ವಾ? ಸೊ ಜಸ್ಟ್ ರಿಕಾಲ್ ಮಾಡ್ತೀನಿ ಈಗ ನೋಡಿ ಏನೆಲ್ಲ ಅರ್ಥ ಮಾಡ್ಕೊಂಡ್ರಿ. ಸೊ ಜಸ್ಟ್ ಒಂದು ಕ್ವಿಕ್ ಆಗಿ ಈ ಒಂದು ಸ್ಮಾಲ್ ಸ್ಪೇಸ್ ಅಲ್ಲಿ ನಾನು ನಿಮಗೆ ರಿವೈಸ್ ಮಾಡ್ತಾ ಬರ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ಓಕೆ, ಜಸ್ಟ್ ಅ ಸೆಕೆಂಡ್. So far you have understood 5 kingdom classification, that is monera, nodi monera, then you understood about protista, then you understood about fungi, okay, then you understood about plantae, and you also understood about animalia. Recall ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಕೇಳಿಸ್ಕೊಳ್ತೀರಾ, ಅರ್ಥ ಮಾಡ್ಕೊಳ್ತೀರಾ, that's okay, fine, good, but recall ಮಾಡ್ಕೊಳ್ಳಿಲ್ಲ ಅಂದ್ರೆ it is very difficult to remember. Okay, right. What are the scientific names that we all have to learn, ma'am ಅಂತ ಕೇಳ್ತಾ ಇದ್ದೀರಾ. ಸೊ ಅದನ್ನ ನಾನು ಮೆನ್ಷನ್ ಮಾಡ್ತೀನಿ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ. ಸೊ ಮೋನೆರಾ ಅಂತ ಹೇಳಿದಾಗ ಏನೇನು ಬರದ್ರಿ? ಮೋನೆರಾ ಆರ್ prokaryotes. Prokaryotes ಅಂದ್ರೆ ಏನು? They do not have definite nucleus and cells do not have cell membrane. Okay, cell organelles do not have cell membrane. See, they are prokaryotes. ಅರ್ಥ ಆಯ್ತಾ? ಮೊನೆರಾ ಆರ್ prokaryotes. ಪ್ರೋಟಿಸ್ಟಾ ಏನಾಗಿದೆ? ಯೂಕ್ಯಾರಿಯೋಟ್ ಆಗಿದೆ. ಯೂಕ್ಯಾರಿಯೋಟ್ ನೋಡಿ, ತುಂಬಾ ಸಿಂಪಲ್ ನೆನ್ಪಿಟ್ಕೊಳ್ಳೋದು, ಹೀಗೆ ಬರ್ಕೊಂಡ್ರೆ
ಓಕೆ, ಫಂಗೈ ಏನಾಗಿದೆ, ಫಂಗೈ ಕೂಡ ಯೂಕ್ಯಾರಿಯೋಟ್, ಪ್ಲಾಂಟೇಸ್ ಯೂಕ್ಯಾರಿಯೋಟ್, ಅನಿಮಲಿಯಾ ಯೂಕ್ಯಾರಿಯೋಟ್, ಮೊನೆರಾ ಮಾತ್ರ ಪ್ರೋಕ್ಯಾರಿಯೋಟ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನಾವು ಸೆಲ್, ಈ ಸೆಲ್ ಆದಮೇಲೆ ನೆಕ್ಸ್ಟ್ ಟೈಪ್ ಆಫ್ ಸೆಲ್ ತಿಳ್ಕೊಂಡ್ವಿ ಅಲ್ವಾ. ನೆಕ್ಸ್ಟ್ ಬಂದು ಯೂನಿಸೆಲ್ಯುಲಾರ, ಮಲ್ಟಿಸೆಲ್ಯುಲಾರ, ಡಿಪೆಂಡ್ ಆನ್ ನಂಬರ್ ಆಫ್ ಸೆಲ್ಸ್. ಪ್ರೋಕ್ಯಾರಿಯೋಟ್ಸ್ ಏನಾಗಿದೆ, ದೇ ಆರ್ ಯೂನಿಸೆಲ್ಯುಲಾರ್. ಪ್ರೋಕ್ಯಾರಿಯೋಟ್ಸ್ ಯೂನಿಸೆಲ್ಯುಲಾರ್ ಆಗಿದೆ, ದಟ್ ಈಸ್ ಮೊನೆರಾ. ಓಕೆ, ಮೊನೆರಾ ಆರ್ ಯೂನಿಸೆಲ್ಯುಲಾರ್. ಪ್ರೊಟಿಸ್ಟಾ ಏನಾಗಿದೆ, ಪ್ರೊಟಿಸ್ಟಾ ಇಸ್ ಆಲ್ಸೋ ಎ ಯೂನಿಸೆಲ್ಯುಲಾರ್. ಪ್ರೊಟಿಸ್ಟಾ ಇಸ್ ಆಲ್ಸೋ ಎ ಯೂನಿಸೆಲ್ಯುಲಾರ್. ಫಂಗೈ, ಪ್ಲಾಂಟೆ, ಅನಿಮೇಲಿಯಾ ಇದೆಲ್ಲ ಕೂಡ ಮಲ್ಟಿ ಸೆಲ್ಯುಲಾರ್. ನೋಡಿ, ಶಾರ್ಟ್ ಆಗಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ಓದೋಕ್ಕೆ ಟೈಮ್ ಕಡಿಮೆ ಇರೋದ್ರಿಂದ ರಿವಿಷನ್ ಈಸಿಯಾಗಿ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಮೊನೆರಾದಲ್ಲಿ ನಾವೇನು ತಿಳ್ಕೊಂಡ್ವಿ, ಆಟೋಟ್ರೋಪಿಕಾ ಹೆಟ್ರೋಟ್ರೋಪಿಕಾ ಅಂತ ಹೇಳಿದಾಗ ಮೊನೆರಾ ಐದರ್ ಆಟೋ ಆರ್ ಹೆಟಿರೋ. ಓಕೆನಾ, ಹಾಗೇನೆ ಪ್ರೊಟಿಸ್ಟಾನಲ್ಲೂ ತಿಳ್ಕೊಂಡ್ವಿ, ದೇ ಆರ್ ಐದರ್ ಆಟೋಟ್ರೋಫಿಕ್ ಆರ್ ಹೆಟಿರೋಟ್ರೋಫಿಕ್. ಫಂಗೈನಲ್ಲಿ ನಾವೇನು ಹೇಳಿದ್ವಿ, ದೇ ಆರ್ ಆಟೋಟ್ರೋಫಿಕ್, ಸ್ಯಾಪ್ರೋಫೈಟಿಕ್, ಪ್ಯಾರಾಸೈಟಿಕ್, ಸಿಂಬಯೋಟಿಕ್ ಇದೆಲ್ಲ ಹೇಳಿದ್ದೀನಿ. ಓಕೆ, ಪ್ಲಾಂಟೇನಲ್ಲಿ ಏನು ಹೇಳಿದೆ, ಪ್ಲಾಂಟೇನಲ್ಲಿ ದೇ ಆರ್ ಆಟೋಟ್ರೋಫಿಕ್, ಪ್ಲಾಂಟ್ಸ್ ಆರ್ ಆಟೋಟ್ರೋಫಿಕ್. ಅನಿಮಲ್ಸ್ ಆರ್ ವಾಟ್, ಅನಿಮಲ್ಸ್ ಆರ್ ಹೆಟಿರೋಟ್ರೋಪಿಕ್. ಓಕೆನಾ, ನೋಡಿ ಈ ಸೆಕ್ಷನಲ್ಲಿ ನಿಮಗೆ 2 or 3 ಮಾರ್ಕ್ಸ್ಗೆ ಯಾವುದೇ ಕ್ವೆಶನ್ ಕೇಳಿದ್ರು ಕೂಡ ನೀವು ಕ್ಲಿಯರ್ ಆಗಿ ಆನ್ಸರ್ ಬರೀಬಹುದು. ಓಕೆ, ಸೊ ಎಕ್ಸಾಂಪಲ್ಸನ್ನು ಕೂಡ ರಿಕಾಲ್ ಮಾಡ್ಕೊಳ್ಳಿ. 5 minutes ಬ್ರೇಕ್. 5 minutes ಬ್ರೇಕ್ ಆದಮೇಲೆ ನಾನು ನಿಮಗೆ ಪ್ಲಾಂಟೇ ಕಿಂಗ್ಡಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಫ್ಟರ್ 5 to 10 minutes ಇನ್ನೊಂದು ಲೈವ್ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ 5 minutes ಬ್ರೇಕ್. ಅದಾದಮೇಲೆ ನಾನು ನಿಮಗೆ ಸ್ಟಾರ್ಟ್ ಮಾಡೋಂಥದ್ದು, ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಕ್ಲಾಸಿಫಿಕೇಶನ್ಸ್ ಅಂಡರ್ ಕಿಂಗ್ಡಮ್ ಪ್ಲಾಂಟೇ. ಸಬ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ತೀವಿ. ಕಿಂಗ್ಡಮ್ ಪ್ಲಾಂಟೇನಲ್ಲಿ ಬರುವಂಥ ಸಬ್ ಗ್ರೂಪ್ಸ್ ಬಗ್ಗೆ ಹೇಳ್ಕೊಡ್ತೀನಿ. 5 minutes ಬ್ರೇಕ್ ಆದಮೇಲೆ ಮತ್ತೆ ಲೈವ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ದಿಸ್ ಲೈವ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಇದು ಒಂದು ರಿವಿಷನ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್.